ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಪಾಲ್ಗುಣ ಮಾಸದ ಶುಕ್ರವಾರ ದೇವಿ ಮಹಾಲಕ್ಷ್ಮೀ ದೇವಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಮಹರ್ಷಿವಾಣಿ ನೇರಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ ಹಾಗೂ ಅಮೃತ ಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಇದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿಯಿರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತ ಬಿಂದು. ಅತಿ ಕಿರಿಯ ವಯಸ್ಸಿನಿಂದ ಅತಿ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಸಕ್ಕರೆ ಕಾಯಿಲೆ ಸಮಸ್ಯೆಯಲ್ಲಿ ನರಳುತ್ತಾನೆ ಇದ್ದಾರೆ. ಅತಿಯಾದ ಮೂತ್ರ ವಿಸರ್ಜನೆಗೆ ಒಳಗಾಗ್ತಕ್ಕಂಥದ್ದು, ಉರಿ ಬರ್ತಕ್ಕಂಥದ್ದು, ಕೈಕಾಲುಗಳು ಉರಿ ಬರ್ತಕ್ಕಂಥದ್ದು, ಜಾಯಿಂಟ್ಸ್ ಪೈನು, ದೇಹಕ್ಕೆ ಆಯಾಸ, ಇದೆಲ್ಲವೂ ಕೂಡ ಈ ಒಂದು ಸಕ್ಕರೆ ಕಾಯಿಲೆ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ರಾಮಬಾಣದಂತೆ ಕೆಲಸ ಮಾಡುತ್ತೆ ಮಧುಮೇಹ ನಿವಾರಣೆ. ಅದರಲ್ಲೂ ಈಗ ಮಾತ್ರೆ ರೂಪದಲ್ಲೂ ಕೂಡ ಲಭ್ಯವಿದೆ. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ ಲಭ್ಯ ಇದೆ. ಈ ಒಂದು ಔಷಧವನ್ನು ಸೇವನೆ ಮಾಡೋದ್ರಿಂದ ದೇಹಕ್ಕೆ ಒಂದು ಚೂರು ಕೂಡ ಸೈಡ್ ಎಫೆಕ್ಟ್ಸ್ ಅನ್ನೋದು ಕೂಡ ಇರೋದಿಲ್ಲ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಉದಯಂ ಧೋತೀಸ್ ಆ್ಯಂಡ್ ಶರ್ಟ್ಸ್. ಬಹಳ ವಿಶೇಷವಾಗಿ ಇವತ್ತಿನ ದಿನ ಶುಕ್ರವಾರ, ದೇವಿಯನ್ನು ಪ್ರಾರ್ಥನೆಯನ್ನು ಮಾಡತಕ್ಕಂಥ ವಾರ, ತಾಯಿ ಮಹಾಲಕ್ಷ್ಮೀ ದೇವಿಯನ್ನು ಆರಾಧನೆಯನ್ನು ಮಾಡ್ತಕ್ಕಂಥ ವಾರ. ತಾಯಿ ಮಹಾಲಕ್ಷ್ಮೀ ದೇವಿಯನ್ನು ಆರಾಧನೆಯನ್ನು ಮಾಡ್ತಾ, ತಾಯಿ ಪ್ರಾರ್ಥನೆಯನ್ನು ಮಾಡ್ತಾ, ನಾಳೆ ಶನಿವಾರ ನಾವೆಲ್ಲರೂ ಕೂಡ ಈಗ ತಾನೇ ಒಂದು ಪ್ರೊಮೋವನ್ನು ನೋಡ್ಕೊಂಡು ಬರ್ತಾ ಇದ್ದೀವಿ. ಏನಪ್ಪ ಅಂತಂದರೆ, ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿ ಭಗವಂತ. ಆ ಚೆಲುವನಾರಾಯಣ ಅನ್ನೋ ಒಂದು ಪದಕ್ಕೆ ಎಷ್ಟು ಅರ್ಥ ಇದೆಯೋ, ಭಗವಂತನನ್ನ ಮೂರ್ತಿಯನ್ನು ನೋಡಿದ್ರೆ ಅಷ್ಟೇ ಅರ್ಥಪೂರ್ವಕವಾಗಿರ್ತಕ್ಕಂಥದ್ದು ಅಂತಲೇ ಹೇಳ್ಬೋದು. ಭಗವಂತನ ಆ ಒಂದು ಚೆಲುವನ್ನು ನೋಡ್ತಕ್ಕಂಥದ್ದಾಗಲಿ, ಆ ಮಗದಲ್ಲಿರ್ತಕ್ಕಂಥ ಒಂದು ಮಂದಹಾಸವನ್ನು ನೋಡ್ತಕ್ಕಂಥದ್ದಾಗಲಿ, ಭಗವಂತ ಎಷ್ಟು ಸುಂದರವಾಗಿದ್ದಾನೆ ಅಂತಂದರೆ ಬಹಳ ಸುಂದರ, ಬಹಳ ಅದ್ಭುತ, ಬಹಳ ಚೆನ್ನಾಗಿದ್ದಾನೆ ಭಗವಂತ, ಬಹಳ ಮುದ್ದಾಗಿದ್ದಾನೆ ಭಗವಂತ ನೋಡಲಿಕ್ಕೆ. ಭಗವಂತನ ಮೂಲ ವಿಗ್ರಹ ಎಷ್ಟು ಚೆನ್ನಾಗಿದೆಯೋ ಅದರ 10ರಷ್ಟು ಭಗವಂತನ ಆ ಒಂದು ಉತ್ಸವದ ಮೂರ್ತಿ ಚೆಲುವನಾರಾಯಣ ಸ್ವಾಮಿಯ ವಿಗ್ರಹ ಅಂತಲೂ ಕೂಡ ಅದು ಮತ್ತಷ್ಟು ಮುದ್ದಾಗಿದೆ. ಆ ಒಂದು ವಿಗ್ರಹಕ್ಕೆ ಮನಸೋತು ಆ ಒಂದು ವಿಗ್ರಹವನ್ನು ತೆಗೆದುಕೊಂಡು ಹೋಗಿ ಮತ್ತೊಬ್ಬರು ಅವರ ಒಂದು ಸಾನ್ನಿಧ್ಯದಲ್ಲಿ ಇಟ್ಕೊಂಡು ಅದನ್ನು ಮತ್ತೆ ನಮ್ಮ ಗುರುಗಳಾಗಿರ್ತಕ್ಕಂಥ, ನಿಮ್ಮೆಲ್ಲರ ಗುರುಗಳಾಗಿರ್ತಕ್ಕಂಥ ಶಂಕರ ಮಧ್ವ ರಾಮಾನುಜಾಚಾರ್ಯರಲ್ಲಿ ರಾಮಾನುಜಾಚಾರ್ಯರು ಆ ಒಂದು ವಿಗ್ರಹವನ್ನು ಮತ್ತೊಮ್ಮೆ ಮರಳಿ ಮೇಲುಕೋಟೆಗೆ ತೆಗೆದುಕೊಂಡು ಬಂದ್ರಂತೆ. ಇದರ ಇತಿಹಾಸ ಬಹಳ ಅದ್ಭುತ. ಆದರೆ ಇತಿಹಾಸವನ್ನು ನಾನೀಗ ಹೇಳ್ತಾ ಹೋದರೆ ಅದು ಸಮಯದ ಅಭಾವ ಸಾಕಷ್ಟು ಇರೋದರಿಂದ ಎಲ್ಲೋ ಒಂದು ಕಡೆ ವಿಚಾರ ಹಾಗೂ ಹೀಗೂ ಆಗೋಗುತ್ತೆ. ಆದರೆ ಇದರ ಬಗ್ಗೆ ಇರತಕ್ಕಂಥ ಸವಿಸ್ತಾರವಾದ ಮಾಹಿತಿ ಮತ್ತು ಆ ಒಂದು ವೈರಮುಡಿಯ ಕಿರೀಟ ಮತ್ತು ಚೆಲುವನಾರಾಯಣ ಸ್ವಾಮಿ ಆ ಉತ್ಸವ ಮೂರ್ತಿಯ ಕಥಾಶ್ರವಣ, ಇದೆಲ್ಲವನ್ನೂ ಕೂಡ ನಾಳಿನ ಶನಿವಾರದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಳ್ಳೋರಿದ್ದೇವೆ. ಹಾಗಾಗಿ ಅದರಲ್ಲೂ ಇದೇ ಮಾರ್ಚ್ ತಿಂಗಳಲ್ಲೇ ವೈರಮುಡಿ ಉತ್ಸವನೂ ಕೂಡ ನೆರವೇರ್ತಾ ಇರ್ತಕ್ಕಂಥದ್ದಿದೆ. ಅದು ಬಹಳ ಅದ್ಭುತ ಅಂತಲೇ ಹೇಳ್ಬೋದು. ವೈರಮುಡಿ ಉತ್ಸವಕ್ಕೆ ಲಕ್ಷಾಂತರ ಜನ ಭಕ್ತರು ಹಾದು ಬರ್ತಾರೆ. ಆ ಉತ್ಸವದಲ್ಲೂ ಬಹಳ ವಿಶೇಷವಾಗಿ ಆ ಒಂದು ವೈರಮುಡಿ ಕಿರೀಟ, ಚಿನ್ನ, ಬೆಳ್ಳಿ, ವಜ್ರ, ವೈಢೂರ್ಯ ಮತ್ತು ಮುತ್ತು ರತ್ನಗಳು ನಾಗಮಣಿಯಿಂದ ಸೇರಿಕೊಂಡು ಅದೆಲ್ಲವೂ ಕೂಡ ಆ ಒಂದು ಕಿರೀಟದಲ್ಲಿದೆ. ಅದು ಎಲ್ಲೋ ಒಂದು ಕಡೆ ದೇವಲೋಕದ ಕಿರೀಟ ಅಂತಲೇ ಹೇಳ್ಬೋದು. ಅಷ್ಟು ಒಂದು ಶಕ್ತಿ ಇವತ್ತಿಗೂ ಕೂಡ ಮಾನವರ ಸ್ಪರ್ಶವೇ ಇಲ್ಲದೆ ಇರತಕ್ಕಂಥ ಒಂದು ಅಭೂತಪೂರ್ವಕವಾಗಿರ್ತಕ್ಕಂಥ ಒಂದು ಶಕ್ತಿ ವೈರಮುಡಿ ಕಿರೀಟ ಅಂತಲೇ ಹೇಳ್ಬೋದು.
ಮಾನವನ ಸ್ಪರ್ಶ ಅಂತಂದರೆ ನಮ್ಮ ಚರ್ಮವೂ ಕೂಡ ಅದಕ್ಕೆ ಸೋಕಿರ್ತಕ್ಕಂಥದ್ದಿಲ್ಲ, ಮಾನವರ ಉಸಿರೂ ಕೂಡ ಅದಕ್ಕೆ ಸೋಕಿರ್ತಕ್ಕಂಥದ್ದಿಲ್ಲ. ಕಣ್ಣಿನ ದೃಷ್ಟಿನೂ ಕೂಡ ಭಗವಂತನಿಗೆ ಆ ಒಂದು ಕಿರೀಟವನ್ನು ಧರಿಸಬೇಕಾದ್ರೆ ಆಗಲಿ, ಅದೊಂದು ಕಿರೀಟವನ್ನು ತರಬೇಕಾದ್ರೆ ಆಗಲಿ, ನಮ್ಮ ನೇತ್ರಗಳಿಂದ ಡೈರೆಕ್ಟಾಗಿ ಅದನ್ನು ನೋಡಿ ಭಗವಂತನ ತಲೆಗೆ ಕೂಡಿಸ್ತಕ್ಕಂಥದ್ದಲ್ಲ. ಕಣ್ಣಿಗೂ ಕೂಡ ರೇಷ್ಮೆಯ ವಸ್ತ್ರವನ್ನು ಧರಿಸಿ, ಕೈಗೂ ಕೂಡ ರೇಷ್ಮೆಯ ಬಟ್ಟೆಗಳನ್ನು ಸುತ್ತಕೊಂಡು ಆ ಒಂದು ಕಿರೀಟವನ್ನು ಜೋಪಾನವಾಗಿ ತೆಗೆದಿಡಬೇಕಂತೆ. ಅದನ್ನು ತೆಗೆದಿಡ್ತಕ್ಕಂಥದ್ದಕ್ಕೂ ಒಂದು ಮುಹೂರ್ತ ಇದೆ, ಮತ್ತೆ ಮರಳಿ ಅದನ್ನು ವಾಪಸ್ ಖಜಾನೆಗೆ ಸಲ್ಲಿಸಲಿಕ್ಕೂ ಕೂಡ ಒಂದು ಮುಹೂರ್ತ ಇದೆ. ಸಾಕಷ್ಟು ಇತಿಹಾಸವುಳ್ಳಂಥದ್ದು ಮತ್ತು ಇವತ್ತಿಗೂ ಕೂಡ ಸಾಕಷ್ಟು ಅಚ್ಚರಿಗಳನ್ನು ಮೂಡಿಸ್ತಕ್ಕಂಥದ್ದು ಆ ಒಂದು ವೈರಮುಡಿಯ ಕಿರೀಟ. ಆ ವೈರಮುಡಿಯ ಕಿರೀಟ ಅದು ಎಷ್ಟು ಅದ್ಭುತ ಅಂತಂದರೆ, ಮೇಲುಕೋಟೆಯ ರಾಜಬೀದಿಗಳಲ್ಲಿ ಭಗವಂತನಿಗೆ ಆ ಒಂದು ಕಿರೀಟವನ್ನು ಹಾಕಿದ್ದಾದ ಮೇಲೆ, ಭಗವಂತನ ತಲೆಯ ಮೇಲೆ ಆ ಒಂದು ಕಿರೀಟವನ್ನು ಧರಿಸಿದ್ದಾದ ಮೇಲೆ ಆ ಒಂದು ಉತ್ಸವವನ್ನು ನೋಡ್ತಾ ಇದ್ದರೆ, ಆಹಾ, ನಿಜವಾಗ್ಲೂ ಹೇಳ್ತೀನಿ, ಏನೋ ಒಂದು ರೀತಿ ದೈವಿಕ ಅನುಭವ. ನಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದಾಗಲಿ, ಆ ಕ್ಷಣ ನಮ್ಮ ಸಂಕಷ್ಟಗಳೆಲ್ಲದಕ್ಕೂ ಕೂಡ ಒಂದು ಕೊನೆ ಹಾಡತಕ್ಕಂಥದ್ದಾಗಲಿ, ನಮ್ಮ ಇಷ್ಟಾರ್ಥಗಳನ್ನು ಕಾರ್ಯಸಿದ್ಧಿ ಮಾಡಿಸ್ಕೊಳ್ಳಿಕ್ಕೆ ಒಂದು ಶುಭ ಮುಹೂರ್ತ ಎಂಬತಕ್ಕಂಥದ್ದಾಗಲಿ, ಇದೆಲ್ಲವೂ ಕೂಡ ಸನ್ನಿಹಿತವಾಗ್ತಕ್ಕಂಥದ್ದು. ತಾವು ಗಮನಿಸ್ಬೋದು, ವೈರಮುಡಿ ಉತ್ಸವ ಏನಕ್ಕೆ ರಾತ್ರಿ ಹೊತ್ತೇ ಆಗುತ್ತೆ ಅಂತ ಹೇಳಿ. ಅದಕ್ಕೂ ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ವೈಶಿಷ್ಟ್ಯತೆ ಇದೆ. ಇರಲಿ, ವಿಚಾರಧಾರೆ ಸಾಕಷ್ಟು ಇದೆ, ಅದೆಲ್ಲವನ್ನೂ ಕೂಡ ತಿಳಿಸೋದ್ರ ಜೊತೆಗೆ ಮಹರ್ಷಿ ಧರ್ಮಯಾತ್ರೆ, ಅದ್ರ ಬಗ್ಗೆ ಅಂತೂ ನಾನು ತಿಳಿಸಲೇಬೇಕು. ಮಹರ್ಷಿ ಧರ್ಮಯಾತ್ರೆ ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಮಹರ್ಷಿ ಧರ್ಮಯಾತ್ರೆ ಅದರಲ್ಲೂ ಬಹಳ ಅದ್ಭುತವಾಗಿ 17/3/2024 ಗುರೂಜಿ ಅವರು ಮೊದಲು ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಅರಳಗೋಡು ಕಂಚಿಕೈ ಈ ಒಂದು ಭಾಗದಲ್ಲಿ ಬಹಳ ವಿಶೇಷವಾಗಿ ಶ್ರೀ ಶನೇಶ್ವರ ಸ್ವಾಮಿ ದೇವರ ಪುನಃ ಪ್ರತಿಷ್ಠಾಪನೆ ಅಷ್ಟಬಂಧ ಬ್ರಹ್ಮಕಳಶ ಮಹೋತ್ಸವ ಈ ಒಂದು ಕಾರ್ಯಕ್ರಮಕ್ಕೆ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ 17/3/2024. ಇನ್ನು 17 ಅಂತೀನಿ, ಕ್ಷಮೆ ಇರಲಿ, 16ನೇ ತಾರೀಕು. ಮೊದಲು 16ನೇ ತಾರೀಕು ಗುರೂಜಿಯವರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ. 16ನೇ ತಾರೀಕು ಗುರೂಜಿಯವರು ಮೊದಲು ಬರೆದು ಶಿವಮೊಗ್ಗಗೆ ಬರ್ತಾರೆ. ಶಿವಮೊಗ್ಗದಲ್ಲಿ ಸಾಗರ ಅರಕಲಗೂಡು ಕಂಚಿಕೈಗೆ ನಾಳೆ ಅಂದರೆ 16ನೇ ತಾರೀಕು ಬರ್ತಾರೆ. ಅದಾದಮೇಲೆ ನಾಳಿದ್ದು 17ನೇ ತಾರೀಕು ಅಲ್ಲೂ ಕೂಡ ಆ ಒಂದು ಕಾರ್ಯಕ್ರಮನೂ ಕೂಡ ಶಿವಮೊಗ್ಗದಲ್ಲೇ ನೆರವೇರ್ತಾ ಇರತಕ್ಕಂಥದ್ದು. ಇದೂ ಕೂಡ ಶನೇಶ್ವರ ಭಗವಂತನ ಕಾರ್ಯಕ್ರಮನೇ, ಆದರೆ ಈ ಕಾರ್ಯಕ್ರಮ ನಡೀತಾ ಇರತಕ್ಕಂಥದ್ದು ಬೇರೆ ಕಡೆ, ಶಿವಮೊಗ್ಗ ತಾಲೂಕಲ್ಲಿ ಒಂದೇ ಭಾಗದಲ್ಲೇ, ಆದರೆ ಇರ್ತಕ್ಕಂಥ ಸ್ಥಳಗಳು ಬೇರೆ. ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇರತಕ್ಕಂಥದ್ದು ಶಿವಮೊಗ್ಗ ತಾಲೂಕು ಕುಂಸಿ ಸೂರ್ಯಪುತ್ರ ನಗರದಲ್ಲಿ. ಇಲ್ಲಿ ಬಹಳ ವಿಶೇಷವಾಗಿ ಶ್ರೀ ಶನೇಶ್ವರ ಸ್ವಾಮಿಯ 24ನೇ ವರ್ಷದ ವಾರ್ಷಿಕೋತ್ಸವ, ದೇವಸ್ಥಾನದ ವಾರ್ಷಿಕೋತ್ಸವ ನೆರವೇರ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೂ ಕೂಡ ಗುರೂಜಿಯವರು ಬರ್ತಾ ಇದ್ದಾರೆ. 17/3/2024 ಭಾನುವಾರ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ಇನ್ನು ಬಹಳ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮ ಆದಮೇಲೆ 18 ಸೋಮವಾರ ಅಂದರೆ ಮೈಸೂರು, ಸೋಮವಾರ ಬಹಳ ವಿಶೇಷವಾಗಿ ಕನ್ನಡ ಸಾಹಿತ್ಯ ಸಮ್ಮೇಳನ ಭವನ ವಿಜಯನಗರ 1ನೇ ಹಂತ ಮೈಸೂರಿಗೆ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ಇಲ್ಲಿ ಅಕ್ಷಾ ಕ್ರಿಯೇಷನ್ಸ್ ರವರ ವತಿಯಿಂದ ಒಂದು ಆಹ್ವಾನ ಪತ್ರಿಕೆ ಏನಪ್ಪಾ ಅಂತಂದರೆ, ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಸಾಮೂಹಿಕ ವಿವಾಹ ಮತ್ತು ಸೃಷ್ಟಿಪೂರ್ತಿ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಮತ್ತೊಂದು ಅದ್ಭುತ ಏನಪ್ಪಾ ಅಂತಂದರೆ, ರೈತರಿಗಾಗಿ ಯೋಧರಿಗಾಗಿ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಸದಾ ಕಾಲದ ಕೂಗು ಮತ್ತು ಮಹರ್ಷಿ ಧರ್ಮಯಾತ್ರೆಯಲ್ಲೂ ಕೂಡ ಎಲ್ಲೇ ನಮ್ಮ ಒಂದು ಕಾರ್ಯಕ್ರಮ ಆದರೂ ಅಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಮೊದಲ ಆದ್ಯತೆಯೇ ನಮ್ಮ ರೈತರಿಗೆ ಮತ್ತು ಯೋಧರಿಗೆ. ಅಂಥ ರೈತರಿಗೆ ಮತ್ತು ಯೋಧರಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಸನ್ಮಾನದ ಕಾರ್ಯಕ್ರಮವನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಉಪಸ್ಥಿತಿಯಾಗಿ ಗುರೂಜಿಯವರು ಕೂಡ ಆಗಮಿಸ್ತಾ ಇದ್ದಾರೆ. ಮತ್ತು ಗುರೂಜಿಯವರು ನಮಗೊಂದು ಅವಕಾಶ ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ, ಸಾಮೂಹಿಕ ವಿವಾಹದ ಮಹೋತ್ಸವ ಅಂತಂದರೆ ಸಾಮೂಹಿಕದ ಮದುವೆ ನೆರವೇರ್ತಾ ಇದೆ ಮತ್ತು ಸಾಮೂಹಿಕ ಸೃಷ್ಟಿಪೂರ್ತಿ ಕಾರ್ಯಕ್ರಮನೂ ಕೂಡ ನೆರವೇರ್ತಾ ಇದೆ. ಎಷ್ಟೋ ಜನ ಕಡಬಡವರು, ಇವತ್ತಿನ ಬೆಲೆ ಎಲ್ಲವೂ ಕೂಡ ದುಬಾರಿ ಆಗೋಗಿದೆ, ಆದರೆ ಸರಳದ ರೀತಿಯಲ್ಲಿ ಸೂಕ್ತವಾಗಿ ಶಾಸ್ತ್ರಬದ್ಧವಾಗಿ ಗುರು ಹಿರಿಯರ ಸಮ್ಮುಖದಲ್ಲಿ ಗುರುವರೇಣ್ಯರ ಅನುಗ್ರಹದಲ್ಲಿ ಮದುವೆ ಆಗಬೇಕು ಎಂಬತಕ್ಕಂಥ ಒಂದು ಆಸೆ, ಒಂದು ಕನಸನ್ನು ಕಟ್ಕೊಂಡಿರ್ತಕ್ಕಂಥವ್ರಿದ್ದಾರೆ. ಆದರೆ ಆ ಕನಸು ನನಸಾಗ್ತಕ್ಕಂಥ ಸಮಯ ಇದೇ ಬರ್ತಕ್ಕಂಥ 18ನೇ ತಾರೀಕು. ಗುರೂಜಿಯವರ ಆಶೀರ್ವಾದನೂ ಕೂಡ ನಮಗೆ ಸಿಗುತ್ತೆ. ಹಾಗಾಗಿ ಯಾರಿಗೆಲ್ಲ ನೂತನವಾಗಿ ವಿವಾಹಗೊಳ್ಳಬೇಕು ಅಂತಂದರೆ, ಆ ಹೊಸದಾಗಿ ಮದುವೆ ಆಗ್ತಾ ಇರತಕ್ಕಂಥವ್ರು ಯಾರಿಗೆಲ್ಲ ಈ ಒಂದು ಆಸೆ ಇದೆ, ಈ ಒಂದು ಕನಸಿದೆ, ತಾವು ನಿಮಗಿಲ್ಲೊಂದು ಸದಾವಕಾಶ ಇದೆ. ಗುರೂಜಿಯವರು ಕಳಿಸಿದ್ದಾರೆ. ಈಗ ನಾನು ತಿಳಿಸ್ತಕ್ಕಂಥ ದೂರವಾಣಿ ಸಂಖ್ಯೆಗೆ ತಾವು ಕರೆ ಮಾಡಿ ಈಗಲೇ ನೋಂದಾಯಿಸ್ಕೊಳ್ಬೇಕು. ಅದಕ್ಕೆ
ಯಾವ ರೀತಿ ಅಂತಂದರೆ ವರನ ವಿಚಾರವಾಗಿ ಯಾವುದೇ ರೀತಿ ಇನ್ಫಾರ್ಮೇಷನ್ ಕೊಡಬೇಕು, ವಧುವಿನ ವಿಚಾರವಾಗಿ ಯಾವ ರೀತಿ ಇನ್ಫಾರ್ಮೇಷನನ್ನು ಕೊಡಬೇಕು, ಹೇಗೆ ಅಲ್ಲಿನ ಕಾರ್ಯಕ್ರಮಗಳೇನು, ಇದೆಲ್ಲದರ ಬಗ್ಗೆಯೂ ಕೂಡ ಸಂಪೂರ್ಣವಾದ ಸವಿಸ್ತಾರವಾದ ಮಾಹಿತಿಯನ್ನು ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆ ಮಾಡೋದ್ರಿಂದ ತಮಗೆ ಸಿಗುತ್ತೆ. ಮತ್ತು ಸೃಷ್ಟಿಪೂರ್ತಿ ಕಾರ್ಯಕ್ರಮ ಅಂತಲೂ ಕೂಡ ನಾನು ಹೇಳಿದೆ, ಈ ಒಂದು ಸಂಖ್ಯೆಗೆ ದೂರವಾಣಿ ಸಂಖ್ಯೆಗೆ ಕರೆ ಮಾಡೋದ್ರಿಂದ ಬರೀ ವಿವಾಹದ ಕಾರ್ಯಕ್ರಮ ಅಲ್ಲ, ಸೃಷ್ಟಿಪೂರ್ತಿ ಕಾರ್ಯಕ್ರಮಕ್ಕೂ ಕೂಡ ನೋಂದಾಯಿಸ್ಕೊಳ್ಬೋದು. ವಯಸ್ಸಾಗಿರ್ತಕ್ಕಂಥವ್ರು ತಾವೂ ಕೂಡ ಸೃಷ್ಟಿಪೂರ್ತಿ ಕಾರ್ಯಕ್ರಮವನ್ನು ನೆರವೇರಿಸ್ಕೊಳ್ಬೋದು. ನಿಮ್ಮ ಕನಸು ಕೂಡ ಈಡೇರ್ತಕ್ಕಂಥದ್ದೇ. ಹಾಗಾಗಿ ಈಗ ನಾನು ತಿಳಿಸ್ತಕ್ಕಂಥ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ. ಈಗ ಈ ಸಂಖ್ಯೆಗೆ ಕರೆ ಮಾಡೋದ್ರಿಂದ ಗುರೂಜಿಯವರ ಇನ್ಫಾರ್ಮೇಷನ್ ಸಿಕ್ಕೋದಿಲ್ಲ. ಗುರೂಜಿಯವರು ಯಾವಾಗ ಸಿಗ್ತಾರೆ, ಗುರೂಜಿಯವರ ಅಪಾಯಿಂಟ್ಮೆಂಟ್ ಯಾವಾಗಿದೆ, ಗುರೂಜಿಯವ್ರನ್ನ ನಾವು ಯಾವಾಗ ಭೇಟಿ ಮಾಡ್ಬೋದು, ಯಾವಾಗ ಗುರೂಜಿಯವ್ರ ಆಶ್ರಮದಲ್ಲಿರ್ತಾರೆ, ಅದು ಯಾವುದ್ರ ಬಗ್ಗೆನೂ ಕೂಡ ಮಾಹಿತಿ ಸಿಕ್ಕೋದಿಲ್ಲ. ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆ ಮಾಡೋದ್ರಿಂದ ಮಾಹಿತಿ ಏನಿದ್ರು ಆ ಒಂದು ಕಾರ್ಯಕ್ರಮದ ಕುರಿತಾಗಿ. ಹಾಗಾಗಿ ದೂರವಾಣಿ ಸಂಖ್ಯೆನ ತಿಳಿಸ್ತಾ ಇದ್ದೀನಿ, 7996173669. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, 7996173669, 7996317369, 7996317369. ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ 18ನೇ ತಾರೀಕು ನೆರವೇರ್ತಾ ಇರತಕ್ಕಂಥ ಕಾರ್ಯಕ್ರಮದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಳಿ. ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸ್ಬೋದು, ತಾವೆಲ್ಲರೂ ಕೂಡ ಆಗಮಿಸ್ಬೋದು. ಅಂತಂದರೆ ಗುರೂಜಿಯವರೊಟ್ಟಿಗೆ ತಾವೂ ಕೂಡ ಕಾರ್ಯಕ್ರಮದಲ್ಲಿ ಇರ್ಬೋದು, ಭಾಗಿಯಾಗ್ಬೋದು, ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೋದು ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಮತ್ತು ಗುರೂಜಿಯವರು ಮೊದಲು ಚಾಮುಂಡೇಶ್ವರಿ ತಾಯಿ ಹತ್ತಿರ ದರ್ಶನವನ್ನು ಮಾಡಿ ಅಲ್ಲಿ ಪ್ರಸಾದವನ್ನು ತೆಗೆದುಕೊಂಡು ಚಾಮುಂಡೇಶ್ವರಿ ದೇವಿಯ ದೇವಸ್ಥಾನದಿಂದ ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಭವನದವರೆಗೂ ಕೂಡ ರಾಜಬೀದಿಯಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಮೆರವಣಿಗೆಯ ಮೂಲಕ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ಆದರೆ ಗುರೂಜಿಯವರು ಆಗಮಿಸ್ತಾ ಇರತಕ್ಕಂಥದ್ದು ಮೈಸೂರಿಗೆ ಬೆಳಗ್ಗೆ 10 ಗಂಟೆಗೆ, ಅಂದರೆ ನೇರ ಪ್ರಸಾರ ಮುಗಿದಿದ್ದಾದ ನಂತರ ಇಮಿಡಿಯೇಟಾಗಿ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ಅದು ಬಹಳ ಬೇಗನೆ ಬರ್ತಾ ಇದ್ದಾರೆ. ಹಾಗಾಗಿ ತಾವೆಲ್ಲರೂ ಕೂಡ ನೇರ ಪ್ರಸಾರವನ್ನು ಮುಗಿಸ್ಕೊಂಡು, ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಅದಾದ ಮೇಲೆ ತಾವು ಕೂಡ ಕಾರ್ಯಕ್ರಮಕ್ಕೆ ಭೇಟಿ ನೀಡಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಮ್ಮೆಲ್ಲರೂ ಕೂಡ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಮಹರ್ಷಿ ಧರ್ಮಯಾತ್ರೆ, ಗುರೂಜಿಯವರ ಔಟ್ಡೋರ್ ಕಾರ್ಯಕ್ರಮಗಳು, ಅಂದರೆ ಗುರೂಜಿಯವರು ಯಾವೆಲ್ಲ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಈ 3 ದಿನಗಳಲ್ಲಿ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದಾಯಿತು. ಇನ್ನು ಲಕ್ಷ್ಮೀ ಭುವರಹ ಸ್ವಾಮಿ ಸಾಲಿಗ್ರಾಮ ಕ್ಷೇತ್ರ, ಇದರ ಬಗ್ಗೆ ಅಂತೂ ನಾನು ತಿಳಿಸಲೇಬೇಕು. ಯಾಕೆ ಅಂತಂದರೆ ಸಾಕಷ್ಟು ಜನ ನೊಂದಿರತಕ್ಕಂಥ ಭಕ್ತಾದಿಗಳು ಯಾರೆಲ್ಲ ದೇವಸ್ಥಾನಕ್ಕೆ ಆಗಮಿಸ್ತಾ ಇದ್ದಾರೆ, ಬರ್ತಕ್ಕಂಥವ್ರೆಲ್ರಿಗೂ ಕೂಡ ಅಲ್ಲಿ ನೆಲೆಸಿರ್ತಕ್ಕಂಥ ಭಗವಂತ ಯಾರಿಗೂ ಕೂಡ ಮೋಸವನ್ನು ಮಾಡಿಲ್ಲ, ಯಾರ ಕೈನೂ ಕೂಡ ಬಿಟ್ಟಿರ್ತಕ್ಕಂಥದ್ದಿಲ್ಲ. ಬಂದವರೆಲ್ಲರೂ ಕೂಡ ಹರಸಿ ಹಾರೈಸ್ತಾ ಇರತಕ್ಕಂಥದ್ದಿದೆ. ಇದೆಲ್ಲವನ್ನು ಕೂಡ ಬರೀ ನಾನು ಮಾತಲ್ಲಿ ಹೇಳಿದ್ರೆ ಅತಿಶಯೋಕ್ತಿ ಆಗುತ್ತೆ. ಆದರೆ ಅಲ್ಲಿ ಬಂದು ಅವರ ಅನುಭವಗಳನ್ನು ಅವರು ವ್ಯಕ್ತಪಡಿಸ್ತಾರಲ್ಲ, ಆಗ ನಮಗಾಗ್ತಕ್ಕಂಥ ಸಂತೋಷನೇ ಬೇರೆ. ಆ ಜಾಗದಲ್ಲಿ ಆ ಒಂದು ಶಕ್ತಿ, ಅದೆಲ್ಲವೂ ಕೂಡ ನಮಗೆ ಗೊತ್ತಿಲ್ಲದೆ ಇರೋ ರೀತಿ ಅಷ್ಟರ ಮಟ್ಟಿಗೆ ಒಂದು ಶಕ್ತಿ ತುಂಬಿರ್ತಕ್ಕಂಥದ್ದಿದೆ. ಎಂಥದ್ದೇ ಸಮಸ್ಯೆ ಆಗಿರ್ಬೋದು, ಅಲ್ಲಿ ಬಂದು ಭಗವಂತನ ಅಭಿಷೇಕವನ್ನು ಮಾಡಿಸೋದ್ರೆ ಎಷ್ಟೋ ಸಮಸ್ಯೆಗಳು ದೂರ ಆಗೋಗುತ್ತೆ. ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದೇ ಒಂದು ವಿಶೇಷ. ಅಲ್ಲಿ ಎಷ್ಟೋ ದೇವಸ್ಥಾನಗಳಲ್ಲೇ ಅದರದ್ದೇ ಆಗಿರ್ತಕ್ಕಂಥ ಒಂದು ವೈಶಿಷ್ಟ್ಯತೆಗಳಿರುತ್ತೆ, ಒಂದು ಆಚರಣೆ ಇರುತ್ತೆ. ಆದರೆ ನಮ್ಮ ಸಾಲಿಗ್ರಾಮ ಕ್ಷೇತ್ರದಲ್ಲಿ ಇರತಕ್ಕಂಥ ಒಂದು ವಿಶೇಷ ಪದ್ಧತಿ, ಒಂದು ವೈಶಿಷ್ಟ್ಯತೆ ಏನಪ್ಪ ಅಂತಂದರೆ, ಬರೋ ಭಕ್ತಾದಿಗಳೆಲ್ಲರೂ ಕೂಡ ಸ್ನಾನ ಸಂಧ್ಯಾವಂದನೆಗಳೆಲ್ಲವನ್ನೂ ಕೂಡ ಮುಗಿಸ್ಕೊಂಡು, ಅಂದರೆ ಅವರ ದಿನನಿತ್ಯದ ಆ ಕರ್ಮಾನುಷ್ಠಾನಗಳೆಲ್ಲವನ್ನೂ ಕೂಡ ಮುಗಿಸ್ಕೊಂಡು ಉಪವಾಸದಿಂದ ಶುದ್ಧವಾಗಿ ಬಂದು ಅಭಿಷೇಕವನ್ನು ತಾವೇ ಸ್ವತಃ ಅವ್ರ ಕೈಯಾರೆ ಮಾಡಿಸ್ಲಿಕ್ಕೆ ನಾವೊಂದು ಸದಾವಕಾಶವನ್ನು ಕೊಟ್ಟಿದ್ದೇವೆ. ಎಷ್ಟೋ ಜನ ಇವತ್ತಿನ ದಿನ ಆಶ್ರಮಕ್ಕೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ಅಭಿಷೇಕವನ್ನು ಮಾಡಿಸಿರ್ತಕ್ಕಂಥವ್ರು ಎಲ್ಲರೂ ಕೂಡ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಂಡಿದ್ದಾರೆ. ಹಾಗಾಗಿ ಯಾರೆಲ್ಲ ಇನ್ನೂ ಕ್ಷೇತ್ರಕ್ಕೆ ಬಂದು ಅಭಿಷೇಕವನ್ನು ಮಾಡಿಸಿಲ್ಲ, ಸಮಸ್ಯೆಗಳ ಒಂದು ಸರಮಾಲೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿದೆ, ಸಮಸ್ಯೆಗಳನ್ನು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಹೊತ್ಕೊಂಡಿದ್ದೀರಿ, ತಾವೆಲ್ಲರೂ ಕೂಡ ಒಮ್ಮೆ ಬನ್ನಿ, ಕ್ಷೇತ್ರಕ್ಕೆ ಬಂದು ಭಗವಂತನನ್ನು ದರ್ಶನ ಮಾಡ್ಕೊಳ್ಳಿ. ಆದರೆ ಅವತ್ತು ಒಂದು ದಿನ ಮಾತ್ರ ಉಪವಾಸ ಬಂದು ಭಗವಂತನ ಪೂಜಾನುಷ್ಠಾನವನ್ನು ಸಲ್ಲಿಸಿ ಅಭಿಷೇಕವನ್ನು ಮಾಡಿಸಿ ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ಕಾರ್ಯಸಿದ್ಧಿ ಆಗುತ್ತೆ. ವಾರದುದ್ದಕ್ಕೂ ಪ್ರತಿದಿನವೂ ಕೂಡ ಅಭಿಷೇಕಕ್ಕೆ ಒಂದು ಅವಕಾಶ. ಶನಿವಾರ ಭಾನುವಾರ ಬಂದರೆ ಮಾತ್ರ ಬಹಳ ವಿಶೇಷ. ವಾರದುದ್ದಕ್ಕೂ ಕೂಡ ವಿಶೇಷತೆ ಅಂತಲೇ ಹೇಳ್ಬೋದು. ವಾರದುದ್ದಕ್ಕೂ ಕೂಡ ಅವಕಾಶ ಇದೆ. ತಾವೆಲ್ಲರೂ ಕೂಡ ಬನ್ನಿ. ಪ್ರಸಾದದ ವ್ಯವಸ್ಥೆನೂ ಕೂಡ ಇರುತ್ತೆ. ಅಭಿಷೇಕವನ್ನು ಮಾಡಿ, ತಮ್ಮ ಕೈಯಾರೆ ತಾವೇ ಅಭಿಷೇಕವನ್ನು ಮಾಡಿ ನಿಮ್ಮ ಇಷ್ಟಾರ್ಥಗಳನ್ನು ಕಾರ್ಯಸಿದ್ಧಿ ಪಡಿಸ್ಕೊಳ್ಳಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಈಗ
ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹರಿಂ ಕಾರಾಸನಗರ್ಭಿದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರಿಣೀಂ ಚ ವರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪೃಷ್ಠಕಪಾಸಮಂಕುಶಿಧರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರಸಂಚಾರಿಣೀಂ ಶ್ರೀಂ ಲಲಿತಾಂ ಬಾಲಾಂಬಿಕಾಯ ನಮಃ ದುರ್ಗಾಂಬಿಕಾಯ ನಮಃ ಓಂ ಕ್ಷೇತ್ರಪಾಲಿನಿ ನಮಃ ಓಂ ಕ್ಷೇತ್ರೇಶಿ ನಮಃ ಓಂ ನವದುರ್ಗಾಯ ನಮಃ ತ್ರಿಕಾಲಗ್ನ ಸಂಪನ್ನೇ ನಮಃ ಓಂ ಭುವನೇಶ್ವರಿ ನಮಃ ಲಲಿತಾಂಬಿಕಾಯ ನಮಃ ಓಂ ಪದ್ಮಾನನೆ ಪದ್ಮಪತ್ರೇ ಪದ್ಮಪ್ರಿಯೆ ಪದ್ಮದಲಾಯತಾಕ್ಷೇ ವಿಶ್ವಪ್ರಿಯೆ ವಿಷ್ಣುಮನೋನುಕೂಲೆ ತ್ವತ್ಪಾದಪದ್ಮಂ ಮಯಿ ಸನ್ನಿಧತ್ಸ್ವಾಂ ಯಾಸಾ ಪದ್ಮಾಸನಸ್ಥಾ ವಿಪುಲಕಟಿತಡಿ ಪದ್ಮಪತ್ರಾಯತಾಕ್ಷೇ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ ಮಹಾಲಲಿತಾಂಬಿಕಾಯೈ ನಮೋ ನಮಃ. ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವಮಂಗಳೆಯಾದಂತಹ ತಾಯಿ ಮಹಾಲಕ್ಷ್ಮಿಯ ಸಂಪೂರ್ಣ ಅನುಗ್ರಹ ನಾಡಿನ ದೇಶದ ಸಮಸ್ತರಿಗೂ ಇರಲಿ. ಲಕ್ಷ್ಮೀ ಭೂವರಹಸ್ವಾಮಿಯ ಅನುಗ್ರಹ ಎಲ್ಲರಿಗೂ ಸಿಗುವಂಥದ್ದಾಗಲಿ. ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಸಹಿತ ಮಹಾಮೃತ್ತಿಗೆಯ ಪ್ರಸಾದವನ್ನು, ಲಕ್ಷ್ಮೀ ಭೂವರಹಸ್ವಾಮಿಯ ಮಹಾಮೃತ್ತಿಗೆ ಸಾಲಿಗ್ರಾಮವನ್ನು ಆರಾಧನೆ ಮಾಡಿ ತಮ್ಮ ತಮ್ಮ ಮನೋಕಾಮನೆಗಳ ಸಿದ್ಧಿಯಾಗಲಿ ಎಂಬತಕ್ಕಂಥದ್ದೊಂದು ಮಹತ್ತರವಾಗಿರ್ತಕ್ಕಂಥ ಒಂದು ಚಿಂತನೆ. ಪ್ರತಿ ಶುಕ್ರವಾರದಂತೆ ಇವತ್ತು ಸಹಿತ ದೇವಿ ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಸಹಿತ ಸ್ಥಿರ ಮಹಾಲಕ್ಷ್ಮಿ ನಿಂತುಕೊಳ್ಳಿ. ಆ ತಾಯಿಯ ಅನುಗ್ರಹದಿಂದ ಎಲ್ಲರೂ ಸುಖ ಸಂತೋಷ ನೆಮ್ಮದಿಯನ್ನು ಸಿದ್ಧಿಪಡಿಸ್ಕೊಳ್ಳುವಂಥದ್ದಾಗಲಿ ಎಂಬತಕ್ಕಂಥದ್ದೊಂದು ಚಿಂತನೆ. ಹಾಗೆ ತಾವು ನಾಳೆ ನೋಡುವಂತಹದ್ದು ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿಯ ಆ ಸುಂದರವಾದಂತಹ ವೈರಮುಡಿ ಉತ್ಸವದ ಒಂದಷ್ಟು ದೃಶ್ಯಗಳನ್ನು. ವೈರಮುಡಿ ಉತ್ಸವ ಅಂದರೆ ಮಹಾವಿಷ್ಣುವಿನ ವಿಶೇಷವಾಗಿರ್ತಕ್ಕಂಥ ಆ ವೈರಮುಡಿಯನ್ನು ನೋಡೋದೇ ಆನಂದ. ಇವತ್ತಿಗೂ ಅಲ್ಲಿರುವಂಥ ಮಾಹಿತಿ ಏನು ಹೇಳ್ತಾರೆ, ವೈರಮುಡಿಯನ್ನು ಯಾರೊಬ್ಬರೂ ಸಹಿತ ಕೈಯಲ್ಲಿ ಮುಟ್ತಕ್ಕಂಥದ್ದಲ್ಲ. ರೇಷ್ಮೆ ವಸ್ತ್ರಗಳನ್ನು ತೆಗೆದುಕೊಂಡು ರೇಷ್ಮೆ ವಸ್ತ್ರದ ಸಹಾಯದಿಂದ ವೈರಮುಡಿಯನ್ನು ಮುಟ್ಟಬೇಕೇ ವಿನಃ ಬರೀ ಹಸ್ತದಿಂದ ಮುಟ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ವೈಕುಂಠದಿಂದ ಶ್ರೀಮನ್ನಾರಾಯಣನ ಆ ಒಂದು ವಿಶೇಷವಾಗಿರ್ತಕ್ಕಂಥ ಶ್ರೀಮನ್ನಾರಾಯಣನ ಅನುಗ್ರಹದಿಂದಲೇ ಆ ರಾಮಾನುಜಾಚಾರ್ಯರ ಒಂದು ಕಾಲದಲ್ಲಿ ಬಂದಂತಹದ್ದು ವೈರಮುಡಿ ಉತ್ಸವ ಅಂತ ಹೇಳ್ತಾರೆ. ಜೊತೆಗೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಕಾಲ, ಆ ಪಟ್ಟಾಭಿಷೇಕವನ್ನು ನೋಡಲಿಕ್ಕೆ ಆಗಲಿಲ್ಲ ಅಂತಕ್ಕಂಥದ್ದರ ಒಂದು ಕ್ರಮ ಇಟ್ಕೊಂಡು ನಂತರ ಚೆಲುವನಾರಾಯಣನಿಗೆ ನಡೆದಂತಹ ಆ ಪಟ್ಟಾಭಿಷೇಕವೋ ಅಥವಾ ಆಗ ನಡೀತಕ್ಕಂತಹ ವೈರಮುಡಿ ಉತ್ಸವದ ಆ ದರ್ಶನವೋ ಅಂತ ಹೇಳ್ತಾರೆ. ಜನಸಾಗರದ ಮಧ್ಯದಲ್ಲಿ ರಾತ್ರಿಯ ಮುಹೂರ್ತದಲ್ಲಿ ಮಾತ್ರ ಕಾಣುವಂಥದ್ದು ವೈರಮುಡಿ ಮಹೋತ್ಸವ. ವೈರಮುಡಿ ಎಂಬತಕ್ಕಂಥದ್ದನ್ನು ಹಗಲು ನೋಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಅದರೊಳಗಿರ್ತಕ್ಕಂಥ ಮುತ್ತು ರತ್ನ ವಜ್ರ ವೈಡೂರ್ಯಗಳು ಮಾಣಿಕ್ಯ ಅಷ್ಟೇ ಯಾಕೆ, ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಮಾಣಿಕ್ಯವಿದೆ, ಅದು ಸೂರ್ಯನ ಕಿರಣ ಬೀಳುವಂಥದ್ದಲ್ಲ. ಹಾಗಾಗಿ ರಾತ್ರಿ ಮುಹೂರ್ತದಲ್ಲಿಟ್ಟು ಬೆಳಗಿನ ಜಾವ ಅದನ್ನು ಎಲ್ಲಿ ಸೇರಿಸಬೇಕು, ಎಲ್ಲಿ ಜವಾಬ್ದಾರಿ ಅದನ್ನು ನಿಭಾಯಿಸ್ಕೊಂಡಾಗ ಏನು ಮಾಡಬೇಕು ಆ ಕ್ರಮವನ್ನು ಅನುಸರಿಸ್ತಾರೆ. ಒಟ್ಟಾರೆ ಹೇಳಬೇಕಂದ್ರೆ ವೈರಮುಡಿ ಉತ್ಸವವನ್ನು ಕಣ್ತುಂಬಿಸ್ಕೊಳ್ಳೋದಿದೆಯಲ್ಲ, ಅದೊಂದು ಪುಣ್ಯವೇ ಸರಿ. ಹಾಗಾಗಿ ಮೇಲ್ಕೋಟೆಯಲ್ಲಿರ್ತಕ್ಕಂತಹ ಚೆಲುವನಾರಾಯಣನ ಆ ವಿಶೇಷವಾಗಿರ್ತಕ್ಕಂತಹ ದರ್ಶನ ನಾಳಿನ ಸಂಚಿಕೆಯಲ್ಲಿ ತಾವು ಮಾಡ್ತಿದ್ದೀರಿ. ಇದರ ಜೊತೆಗೆ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಇವತ್ತಿನ ದಿವಸ, ಇವತ್ತಿನ ತಿಥಿ ವಾರ ನಕ್ಷತ್ರ ಯೋಗ ಪ್ರಕಾರ ಪಂಚಾಂಗ ಶ್ರವಣ ಏನು ಹೇಳುತ್ತೆ, ಜೊತೆಗೆ ರಾಶಿಫಲಗಳಲ್ಲಿರ್ತಕ್ಕಂಥ ಫಲಾಫಲಗಳೇನು ಎಲ್ಲವನ್ನು ನಾವು ತಿಳ್ಕೊಳ್ಳೋಣ. ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗುಂದನಾಂ ಮೃತ್ಯೋಂ ವೃಕ್ಷೇಮಾಮೃತಾತ್ ತ್ರಂಬಕೇಶ್ವರಾಯ ನಮಃ, ಅಗಸ್ತೇಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ಮಹೇಶ್ವರಾಯ ನಮಃ. ಇವತ್ತಿನ ತಿಥಿವಾರ ನಕ್ಷತ್ರದಲ್ಲಿ ಶಿವಕೇಶವರನ್ನು ಆರಾಧನೆ ಮಾಡೋದ್ರಿಂದ ಶೀಘ್ರವಾಗಿ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಂತಹ ಒಂದು ವೈಶಿಷ್ಟ್ಯತೆ ವಿಶೇಷತೆ ಇವತ್ತಿರ್ತಕ್ಕಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ರಾಶಿಫಲ ಇದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ ನಮಃ.
ರಾಜ್ಯದಾಯಿನೇ ನಮಃ ರಾಜ್ಯಕಲಾವಲ್ಲಭಾಯ ನಮಃ ಅಂಬಾಯ ನಮಃ ಜಗದಂಬಿಕಾಯ ನಮಃ ಲಲಿತಾಂಬಿಕಾಯ ನಮಃ ದುರ್ಗಾಂಬಿಕಾಯ ನಮಃ ಕ್ಷೇತ್ರಪಾಲಿನೇ ನಮಃ ಕ್ಷೇತ್ರೇಶೇ ನಮಃ ನವದುರ್ಗಾಯ ನಮಃ ತ್ರಿಕಾಲಗ್ನ ಸಂಪನ್ನೇ ನಮಃ ಭುವನೇಶ್ವರಿ ನಮೋ ನಮಃ ಲಲಿತಾಂಬಿಕಾಯ ನಮಃ ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ ಶ್ರೀ ಶೋಭಕೃತ್ನಾಮ ಸಂವತ್ಸರೆ ಉತ್ತರಾಯಣಿ ಶಿಶುತ್ತು ಪಾಲ್ಗುಣ ಮಾಸ ಶುಕ್ಲ ಪಕ್ಷ 15/3/2024 ಶುಕ್ರವಾರ ಸೃಷ್ಟಿ ಕೃತಿಕಾ ನಕ್ಷತ್ರ ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಗುರು ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ಳುವಂತಹ ನಿಟ್ಟಿನಲ್ಲಿ ಇದೆ. ಇವತ್ತಿರತಕ್ಕಂಥ ತಿಥಿವಾರ ನಕ್ಷತ್ರ ಯೋಗ ಪ್ರಕಾರ ಒಂದಷ್ಟು ರಾಶಿಗಳಿಗೆ ಒಂದಷ್ಟು ಮಾನಸಿಕವಾದಂಥ ಒತ್ತಡ ಇರುತ್ತೆ. ಅಂದರೆ ಸಂಪೂರ್ಣವಾಗಿ ತಾವು ಅಂದುಕೊಂಡಷ್ಟು ಕಾರ್ಯಗಳು ಸಿದ್ಧಿ ಆಗುವಂಥ ಮಟ್ಟಕ್ಕಿಲ್ಲ. ಹಾಗಂತ ಕೈಕಟ್ಟಿ ಕೂರೋದಾ ಸಾಧ್ಯವೇ ಇಲ್ಲ. ಮಾಡುವ ಕಾಯಕವನ್ನು ಅರ್ಥೈಸಿಕೊಂಡು ಮಾಡಬೇಕು. ಅರ್ಥಗರ್ಭಿತವಾದಂತಹ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಂದಷ್ಟು ಜನ ದೂರಭಾರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡ್ತೀರಿ. ಒಂದಷ್ಟು ಜನ ತನ್ನ ಜವಾಬ್ದಾರಿಯುತವಾದಂಥ ಕಾಯಕವನ್ನು ಕೆಲಸಗಳನ್ನು ಹೇಗೆ ನಿಭಾಯಿಸ್ಕೋಬೇಕು ಅದ್ರ ಬಗ್ಗೆ ಚಿಂತನೆ ಮಾಡ್ತೀರಿ. ಆದರೆ ಒಂದು ಸಂತೋಷದ ವಿಚಾರ ಏನಂದರೆ ತಾವು ಏನು ಅಂದುಕೊಂಡಷ್ಟು ಫಲಾಫಲಗಳನ್ನು ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದಾಗುತ್ತೆ. ಹಾಗಾಗಿ ಇವತ್ತಿನ ದಿವಸ ತಾಯಿ ಭುವನೇಶ್ವರಿ ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡ್ತಾ ದುರ್ಗಾ ದೀಪ ನಮಸ್ಕಾರವನ್ನು ಮಾಡೋದ್ರಿಂದ ದುರ್ಗಾದೇವಿ ಮುಂದೆ ನೀವು ಸಾಧ್ಯವಾದರೆ ಒಂದು ಪದ್ಮಾಕಾರ ರಂಗೋಲಿಯನ್ನು ಹಾಕಿ ಅದರ ಮಧ್ಯದಲ್ಲಿ ಒಂದು ದೀಪವನ್ನು ಇಟ್ಟು ಅದಕ್ಕೆ ದುರ್ಗೆಯನ್ನು ಆವಾಹನೆ ಮಾಡಿ ಅದಕ್ಕೆ 11 ಅಥವಾ 21 ಸಾಧ್ಯವಾದರೆ 108 ನಮಸ್ಕಾರಗಳನ್ನು ಮಾಡೋದರಿಂದ ಶೀಘ್ರವಾಗಿ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ. ಇನ್ನು ಇವತ್ತು ರಾಶಿಫಲವನ್ನು ಶುರು ಮಾಡೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಆಯಿತು. ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ಅದೃಷ್ಟ ಚೆನ್ನಾಗಿದ್ದರೆ ಮಾತ್ರವೇ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದಿದೆ. ಹಾಗೆ ಇವತ್ತು ನೀವು ಅಂದುಕೊಂಡದ್ದನ್ನು ಸಾಧಿಸ್ಕೊಳ್ತಕ್ಕಂಥ ದಿನ. ಆದರೆ ಏನೇ ಮಾಡಬೇಕಾದ್ರೂ ಒಂದಷ್ಟು ರಹಸ್ಯ ಬೇಕು. ರಹಸ್ಯವಾಗಿದ್ದು ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಬಿಟ್ಟರೆ ನೀವು ಯಾವುದೇ ವಿಚಾರವನ್ನು 4 ಜನಕ್ಕೆ ಗೊತ್ತಾಗೋ ಥರ ಬಹಿರಂಗಪಡಿಸ್ಕೊಂಡ್ರೆ ಅದು ಕೆಲಸ ಆಗೋದಿಲ್ಲ. ಹಾಗೆ ಇವತ್ತಿನ ದಿವಸ ಒಂದಷ್ಟು ವಿಚಾರಗಳನ್ನು ಗೌಪ್ಯವಾಗಿ ಇಟ್ಕೊಂಡು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಳಿ. ಬಿಸಿಲಿನ ತಾಪಮಾನ ಸಾಕಷ್ಟು ಇರೋದ್ರಿಂದ ಹೊರಗಡೆ ಓಡಾಡಿ ಕೆಲಸಗಳನ್ನು ಮಾಡೋದು ತುಂಬ ಜನಕ್ಕೆ ಆಯಾಸ ಅನಿಸುತ್ತೆ. ಹಾಗಂತ ಕೂತ್ಕಡೆ ಇದ್ದರೆ ಕೆಲಸ ಆಗುತ್ತಾ? ಸಾಧ್ಯವಿಲ್ಲ. ಆದರೆ ಇಲ್ಲಿ ನಿಮ್ಮ ಬುದ್ಧಿವಂತಿಕೆ ಬೇಕಾಗುತ್ತೆ. ಬುದ್ಧಿ ಚೈತನ್ಯವನ್ನು ಉಪಯೋಗಿಸ್ಕೊಂಡು ನಿಮ್ಮ ಕೆಲಸ ಕಾರ್ಯಗಳ ಕಡೆ ಸ್ವಲ್ಪ ಗಮನ ಕೊಟ್ಟಿದೆ ಆದರೆ ಮತ್ತಷ್ಟು ಅದ್ಭುತವಾದ ಕೆಲಸವನ್ನು ಸಿದ್ಧಪಡಿಸ್ಕೊಳ್ತೀರಿ. ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮೊದಲು ಮನೆಯಿಂದ ಆಚೆ ಹೊರಡುವಾಗ ಮನೆ ಮುಂಭಾಗದಲ್ಲಿರ್ತಕ್ಕಂಥ ತುಳಸಿ ಗಿಡಕ್ಕೆ ಒಂದಷ್ಟು ನೀರು ಹಾಕಿ ಮನೆ ದೇವರ ಪ್ರಾರ್ಥನೆ ಮಾಡಿ ಹೊರಡಿ. ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ, ಒಳಿತಾಗುತ್ತೆ. ಮೇಷರಾಶಿಯವರಿಗೆ ಅದೃಷ್ಟವೇ ಸರಿ. ಇನ್ನು ವೃಷಭರಾಶಿ. ವೃಷಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ವ್ಯಾಪಾರ ವ್ಯವಹಾರಗಳು ಅಭಿವೃದ್ಧಿ ಆಗುತ್ತೆ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆ ದೂರ ಆಗುತ್ತೆ. ತುಂಬ ದಿನಗಳಿಂದ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ನಿಮ್ಮ ಆಲೋಚನೆ ಇದ್ದರೆ ಅದು ಇವತ್ತು ಸಾರ್ಥಕತೆ ಆಗುತ್ತೆ. ಇದೆಲ್ಲದಕ್ಕಿಂತ ಮಧ್ಯದಲ್ಲಿ ನೀವು ಇನ್ನೊಂದು ಆಲೋಚನೆ ಏನು ಮಾಡ್ಬೋದು? ಇವತ್ತಿನ ದಿವಸ ಯಾವುದಾದ್ರು ಒಂದು ದೇವಿ ಸಾನ್ನಿಧ್ಯಕ್ಕೆ ಬಂದು ಮಂಗಳ ದ್ರವ್ಯಗಳನ್ನು ಕೊಡ್ತಕ್ಕಂಥದ್ದು. ವೃಷಭರಾಶಿಯವರು ಇವತ್ತು ದೇವಿಯ ಸಾನ್ನಿಧ್ಯದಲ್ಲಿ ಮಂಗಳ ದ್ರವ್ಯಗಳನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡಿದ್ದೆ ಆದರೆ ಮತ್ತಷ್ಟು ಅದ್ಭುತವಾದಂಥ ಕೆಲಸವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಕಾರ್ಯಗಳಾದರೂ ತಾಳ್ಮೆ ಬೇಕು, ಸಮಾಧಾನ ಬೇಕು. ತಾಳ್ಮೆ ಸಮಾಧಾನದಿಂದ ಮಾತ್ರ ಕೆಲಸಗಳು ಸಿದ್ಧಿ ಆಗ್ತಕ್ಕಂಥದ್ದು. ಇವತ್ತಿನ ಫಲಾಫಲಗಳಲ್ಲಿ ತೃಪ್ತಿಕರವಾದಂತಹ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ತಾಯಿ ಭುವನೇಶ್ವರಿ ರಾಜರಾಜೇಶ್ವರಿಯನ್ನು ತಾವು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ದುರ್ಗಾ ದೀಪ ನಮಸ್ಕಾರ ಮಾಡ್ತಕ್ಕಂಥದ್ದು, ಅಥವಾ ರಾಹುಕಾಲ ಸನ್ನಿವೇಶದಲ್ಲಿ ದೇವಿಯ ಸಾನ್ನಿಧ್ಯದಲ್ಲಿ ಒಂದು 3 ಚಿಟಿಕೆಯಷ್ಟಾದರೂ ಉದ್ದಿನಬೇಳೆಯನ್ನು 3 ಚಿಟಿಕೆಯಷ್ಟು ಉದ್ದಿನಬೇಳೆನ ದೇವಿಯ ಸಾನ್ನಿಧ್ಯದಲ್ಲಿ ದರ್ಶನ ಮಾಡಬೇಕು. ಹೊರಗಡೆ ಬಂದು ನಿಂತು ದೃಷ್ಟಿ ತೆಗಿಬೇಕು. ಅದನ್ನು ಹಸಿರುಗಿಡದ ಮೇಲೆ ಹಾಕಬೇಕು. ಈ ಪ್ರಕಾರ ವೃಷಭರಾಶಿಯವರು ಮಾಡಿದ್ರೆ ಅನಾರೋಗ್ಯದ ಕ್ಷಣಗಳು ದೂರ ಆಗುತ್ತೆ. ಆರೋಗ್ಯವನ್ನು ಸರಿಪಡಿಸ್ಕೊಳ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆ ದೂರ ಆಗುತ್ತೆ. ಶಾಂತಿ ಸಮಾಧಾನವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಪ್ರಯಾಣ ಕಾಲದಲ್ಲಿ ಒದಗುವಂಥ ಯಾವುದೇ ಸಮಸ್ಯೆಗಳಿದ್ರೂ ಅಲ್ಲಿಂದಲೇ ದೂರ ಆಗುತ್ತೆ. ಅದರಿಂದ ಶಾಂತಿಯನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಾಡಬೇಕಾಗಿರ್ತಕ್ಕಂಥ ಪ್ರತಿಯೊಂದು ಕಾಯಕವನ್ನು ಅರ್ಥೈಸ್ಕೊಂಡು ಮಾಡಿದ್ರೆ ಅದರ ಫಲಾಫಲಗಳು ಸಾಕಷ್ಟು ಇರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂಥದ್ದಿದ್ದಾಗಲೇ ಇವೆಲ್ಲವೂ ಕಾರ್ಯಸಿದ್ಧಿ ಆಗುತ್ತೆ.
ಹಾಗೆ ತಾಯಿ ರಾಜರಾಜೇಶ್ವರಿಯನ್ನು ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡಿ ಯಾವುದೇ ಕೆಲಸವನ್ನಾದರೂ ಧೈರ್ಯವಾಗಿ ನಿಂತು ಮಾಡೋದ್ರಿಂದ ಮತ್ತು ಯಾವುದೇ ಒಂದು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಬಗ್ಗೆ ಒಂದು ಚಿಂತನೆ ಮಾಡಿದ್ರೆ ಅದರ ಫಲಾಫಲಗಳಲ್ಲಿ ಸಾಕಷ್ಟು ಇರೋದ್ರಿಂದ ಭಗವತಿಯ ಅನುಗ್ರಹ ಚೆನ್ನಾಗಿದೆ. ತಾವು ಅಂದುಕೊಂಡಷ್ಟು ಲಾಭವನ್ನೇ ಗಳಿಸ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಕೋಪ ಮಾಡ್ಕೊಳ್ತಿರ್ತೀರಿ. ಆದಷ್ಟು ಕೋಪದಿಂದ ಮುಕ್ತರಾಗಿ ಒಂದು ಶಾಂತಿ ಸಮಾಧಾನವಾಗಿದ್ದರೆ ಮತ್ತಷ್ಟು ಅದ್ಭುತವಾದಂಥ ಕೆಲಸಗಳನ್ನು ತಾವು ಸಿದ್ಧಿಪಡಿಸ್ಕೊಂಡಂಗಾಗುತ್ತೆ. ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಒಂದು ಸಾರ್ಥಕತೆಯ ಬದುಕು ಸಿಗಬೇಕಾದ್ರೆ ದುರ್ಗಾದೀಪ ನಮಸ್ಕಾರ ತಾವು ಮಾಡತಕ್ಕಂಥದ್ದು ಬಹಳ ಉತ್ತಮ. ಯಾಕೆಂದರೆ ಇವತ್ತಿನ ನಕ್ಷತ್ರ ಫಲ ಆಗಿದೆ. ಒಂದಷ್ಟು ರಾಶಿಗಳಿಗೆ ಲಾಭ ಇದೆ, ಒಂದಷ್ಟು ರಾಶಿಗಳಿಗೆ ನಷ್ಟವಿದೆ. ಲಾಭ ನಷ್ಟಗಳ ಮಧ್ಯದಲ್ಲಿ ನಿಮ್ಮ ಪಯಣವಾದ್ದರಿಂದ ಸ್ವಲ್ಪ ಜೋಪಾನ, ಎಚ್ಚರಿಕೆ ಬೇಕು. ಎಚ್ಚರಿಕೆ ಇರಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಮಿಥುನ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಕರ್ಕಾಟಕ ರಾಶಿಯವರು ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಇವತ್ತು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ತುಂಬ ದಿನಗಳ ನಂತರ ತಮ್ಮ ಪ್ರಯತ್ನ ಎಂಬತಕ್ಕಂಥದ್ದನ್ನು ಕ್ರಮಬದ್ಧವಾಗಿ ಮಾಡಿದ್ರೆ ತಾಯಿ ಭುವನೇಶ್ವರಿಯ ಅನುಗ್ರಹದಿಂದ ಹೆಚ್ಚಿನ ಫಲಾಫಲಗಳನ್ನು ಕರ್ಕಾಟಕ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಒಂದಷ್ಟು ದಿನ ಅಂದರೆ ಈ ಕಳೆದ ದಿನಗಳಲ್ಲಿ ಒಂದಷ್ಟು ಅನಾರೋಗ್ಯಕ್ಕೆ ತುತ್ತಾದಂಥವರು ಒಂದಷ್ಟು ಜನ ಇದ್ದೀರಿ. ಆರೋಗ್ಯದಲ್ಲಿ ವ್ಯತ್ಯಾಸ ಕಂಡು ಮನಸ್ಸು ನೊಂದುಕೊಂಡಿರ್ತಕ್ಕಂತಹ ಕುಟುಂಬಕ್ಕೆ, ಅಂತಹ ವ್ಯಕ್ತಿಗಳಿಗೆ ಈಗ ಅನುಕೂಲ ಆಗುವಂಥ ಕಾಲ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಬರುವ ಯುಗಾದಿಯ ಮುನ್ನ, ಆದಷ್ಟು ಯುಗಾದಿಯ ಮುನ್ನ ಸಾಧ್ಯವಾದರೆ ನಿಮ್ಮ ಜಾತಕಚಾರ ಪ್ರಕಾರ ಒಂದು ನಕ್ಷತ್ರ ಶಾಂತಿ ಅಥವಾ ಒಂದು ನವಗ್ರಹಗಳಿಗೆ ಅಭಿಷೇಕ ಅಥವಾ ನವಗ್ರಹ ಕ್ಷೇತ್ರಕ್ಕೆ ಒಂದು 11 ದಿವಸನಾದರೂ ಪ್ರತಿನಿತ್ಯ ಒಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ತಕ್ಕಂಥದ್ದು. ಇಂತಹ ಕಾಯಕಕ್ಕೆ ತಾವು ಮುಂದಾದರೆ ಕರ್ಕಾಟಕ ರಾಶಿಯವರು ಯುಗಾದಿ ಕಳೆದ ನಂತರ ಮತ್ತಷ್ಟು ಅದ್ಭುತವಾದಂಥ ಕಾಯಕವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದಲೇ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಂದಲ್ಲ ಒಂದು ಥರದಲ್ಲಿ ಏನು ಅಂದುಕೊಂಡಿದ್ದೀರೋ ಅಂದುಕೊಂಡಷ್ಟು ಕೆಲಸಗಳು ಕಾರ್ಯಸಿದ್ಧಿ ಆಗುತ್ತೆ. ಆದರೆ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಯಾರೊಬ್ಬರ ಮಾತನ್ನು ಸಹಿತ ಆಲಿಸೋದಕ್ಕಾಗುವುದಿಲ್ಲ. ಅಂದರೆ ನಿಮ್ಮ ಮನಸ್ಸು ಹೇಳೋದು ಏನಂದರೆ ಯಾವುದೇ ಕೆಲಸ ಆದರೂ ನನ್ನಿಂದಲೇ ಸಾಧ್ಯ, ನಾನೇ ಮಾಡ್ತೀನಿ, ನನ್ನಿಂದಲೇ ಆಗ್ತಕ್ಕಂಥದ್ದು, ನನ್ನ ಬಿಟ್ಟರೆ ಇನ್ನಾಗೋದಿಲ್ಲ ಅನ್ನೋ ಮಟ್ಟಿಗೆ ನಿಮ್ಮ ಒಳ ಮನಸ್ಸು ಹೇಳುತ್ತೆ, ನಿಮ್ಮನ್ನು ಕಟ್ಟಾಕತ್ತೆ. ಇಲ್ಲೇ ನೀವು ಬುದ್ಧಿವಂತಿಕೆ ಉಪಯೋಗಿಸಬೇಕಾದ್ದು. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಸರಿಸುಮಾರು 11 ಗಂಟೆ 20 ನಿಮಿಷದಿಂದ 4:15 ಮಧ್ಯದಲ್ಲಿ ತುಂಬ ಅದ್ಭುತವಾದಂಥ ಕಾಲ. ಈ ಸಮಯದಲ್ಲಿ ತಾವು ಸಂಕಲ್ಪ ಮಾಡಿದ್ದು ಏನು ಸಂಕಲ್ಪ ಮಾಡಿದ್ರೂ ಕಾರ್ಯಸಿದ್ಧಿ ಆಗುತ್ತೆ. ಆದರೆ ಪ್ರಾರಂಭಿಕ ಹಂತದಲ್ಲಿ ಒಂದಷ್ಟು ತೊಂದರೆ ತಾಪತ್ರೆಗಳು ನಿಮ್ಮನ್ನು ಬೆನ್ನೇ ಇರುತ್ತೆ. ಆದರೆ ಈ ಸಮಯದಲ್ಲಿ ತಾವು ಏನು ಚಿಂತನೆ ಮಾಡಿದ್ರೂ ಅದರ ಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂಥದ್ದಿದೆ. ಹಾಗಾಗಿ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆ, ಗ್ರಾಮ ದೇವತೆಗೆ ಇವತ್ತು ರಾಹುಕಾಲದಲ್ಲಿ ಹೋಗಿ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡ್ತಕ್ಕಂಥದ್ದು. ಗೋಧಿಯಿಂದ ಮಾಡಿರ್ತಕ್ಕಂಥ ಪದಾರ್ಥವನ್ನು ದೇವರಿಗೆ ನೈವೇದ್ಯ ಮಾಡಿಸಿ ಆ ನೈವೇದ್ಯ ಪ್ರಸಾದವನ್ನು ನಿಮ್ಮ ಕೈಯಿಂದ 4 ಜನಕ್ಕೆ ಹಂಚೋದ್ರಿಂದ ಮತ್ತಷ್ಟು ಅದ್ಭುತವಾದಂಥ ಕಾಯಕವನ್ನು ಸಿಂಹರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವ್ರು ಅಧಿಕವಾದಂಥ ಬೆನ್ನೋವಲ್ಲಿ ಒದ್ದಾಡ್ತಾ ಇರ್ತೀರಿ. ಆ ಬೆನ್ನೋವು ಜಾಸ್ತಿ ಆದ್ದರಿಂದ ಹಂಗೇನಾದ್ರು ಬೆನ್ನೋವು ಕಾಣಿಸೋದು ಅಥವಾ ನರಗಳ ಗಂಟು ಹಾಕೊಳ್ಳುವಂಥದ್ದು, ಮೀನು ಮಾಂಸಖಂಡಗಳ ನೋವು ಬರ್ತಕ್ಕಂಥದ್ದು ಇದ್ದರೆ ಅದಕ್ಕೆ ಸರಿಯಾದಂಥ ವೈದ್ಯರ ಸಲಹೆ ತಗೊಳ್ಳಿ. ಯಾಕೆಂದರೆ ಇವತ್ತು ಬರುವ ಸಮಸ್ಯೆ ಕಳೆದ ನೀವು ಮುಂದೆ ಬರ್ತಕ್ಕಂಥ 6-7 ದಿನ ಆದರೂ ಹಾಗೇ ಇರುತ್ತೆ. ಅದರಿಂದ ಆರೋಗ್ಯ ದೃಷ್ಟಿಯಿಂದ ಏನೇ ವ್ಯತ್ಯಾಸ ಕಂಡರೂ ಬೇಗ ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ತಗೊಳ್ಳೋದು ಭಾಳ ಉತ್ತಮ. ಇವತ್ತು ಸಿಂಹರಾಶಿಯವರು, ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಮನೆಯಿಂದ ಆಚೆಗೊಳ್ಳುವಾಗ ತಪ್ಪದೀರ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಯಾರಾದರೂ ಸರಿ, ತಂದೆ ತಾಯಿ ಆದರೂ ಸರಿ, ಅಜ್ಜಿ ತಾತ ಆದರೂ ಸರಿ, ಅಣ್ಣ ಅತ್ತಿಗೆ ಆದರೂ ಸರಿ, ಅಂತಹವರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ನಂತರ ಆಚೆ ಹೊರಡುವಂಥದ್ದು ಭಾಳ ಒಳ್ಳೆಯದು. ಅದರಿಂದ ಸಾಕಷ್ಟು ಅರ್ಥಗರ್ಭಿತವಾದಂಥ ಚಿಂತನೆಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ. ಬುಧ ಮತ್ತು ಗುರು ಎರಡೂ ಗ್ರಹಗಳು ಬಹಳ ಉತ್ತಮವಾದಂತಹದ್ದು, ಉತ್ತಮ ಸ್ಥಾನದಲ್ಲಿ ನಿಂತು ಕೆಲಸಗಳಾಗುವಂಥದ್ದು. ಇವತ್ತಿನ ಫಲಾಫಲದಲ್ಲಿ ಬುಧನ ಆಸ್ಥಾನ ಚೆನ್ನಾಗಿರೋದ್ರಿಂದ ತಾವು ಅಂದುಕೊಂಡಿದ್ದನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಸಾಧ್ಯವಾದಷ್ಟು ಯಾವುದೇ ಜಾತಕ ಪುರುಷನಿಗಾದರೂ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳನ್ನು ಶ್ರದ್ಧಾಭಕ್ತಿಯಿಂದ ಮಾಡಿದ್ರೆ ಅದರ ಫಲಗಳು ಸಿದ್ಧಿ ಆಗುತ್ತೆ. ಆದರೆ ಪ್ರಾರಂಭಿಕ ಹಂತದಲ್ಲಿ ಸ್ವಲ್ಪ ಮಾನಸಿಕವಾದಂಥ ಒತ್ತಡಗಳು ಬರುತ್ತೆ. ಒತ್ತಡ ಬರುತ್ತೆ, ಆಗುತ್ತೋ ಇಲ್ವೋ, ಈ ಕೆಲಸ ಬಿಟ್ಬಿಡಬೇಕು, ಇದು ಮಾಡೋದೇ ಬೇಡ, ಈ ಪ್ರಕಾರ 10 ಹಲವಾರು ವಿಭಿನ್ನ ಆಲೋಚನೆಗಳು. ಆದರೆ ಇದು ಯಾವುದೂ ಅಲ್ಲ. ನೀವೇನು ಅಂದುಕೊಂಡಿದ್ರು ಅದು ಸಾರ್ಥಕತೆ ಮಾಡ್ಕೊಳ್ತೀರಿ, ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ತಾಯಿ ಶಂಕರಿಯನ್ನು ಅಥವಾ ಬನಶಂಕರಿಯನ್ನು ಅಥವಾ ಗ್ರಾಮ ದೇವತೆಯನ್ನು ಆರಾಧನೆ ಮಾಡೋದ್ರಿಂದ ಮತ್ತು ಕಪ್ಪು ಬಣ್ಣದ ಶ್ವಾನಗಳಿಗೆ ಸಂಪೂರ್ಣ ಕಪ್ಪಿರಬೇಕು, ಅಂತಹ ಕಪ್ಪು ಬಣ್ಣದ ಶ್ವಾನಿಗೆ ಒಂದಿಷ್ಟು ಬಿಸ್ಕೆಟೋ ಬ್ರೆಡ್ಡೋ ಬನ್ನೋ ಹಾಕೋದ್ರಿಂದಲೂ ಮತ್ತಷ್ಟು ಅರ್ಥಗರ್ಭಿತವಾದಂತಹ ಚಿಂತನೆಯನ್ನು ನಾವು ಸಿದ್ಧಿಪಡಿಸ್ಕೊಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ.
ಕನ್ಯಾ ರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭವನ್ನು ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ರು ಅನ್ನೋದನ್ನು ತಿಳ್ಕೊಳ್ಳೋಣ. ಹಲೋ ಹಲೋ ಅಮ್ಮ, ನಮಸ್ತೆ, ಚೆನ್ನಾಗಿದ್ದೀರಾ? ಹಾಂ ಸರ್, ನಮಸ್ತೆ ಗುರುಜಿ, ಚೆನ್ನಾಗಿದ್ದೀನಿ ಸರ್. ಹಾಂ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಬೆಂಗಳೂರಿಂದ ಸರ್. ಬೆಂಗಳೂರಿಂದ. ಅಮ್ಮ, ತಮ್ಮ ಹೆಸರು ತಿಳ್ಕೊಬೋದಾ? ಹಲೋ ಹಲೋ, ನಮಸ್ತೆ ಗುರುಜಿ. ಅಮ್ಮ, ತಮ್ಮ ಹೆಸರು? ಕವಿತಾ ಸರ್. ಕವಿತಾ ಅಂತ ಹೇಳಿ. ಗುರುಜಿಯವ್ರು ನಮ್ಮ ಜೊತೆ ಇದ್ದಾರಮ್ಮ, ಸ್ವಲ್ಪ ಜೋರಾಗಿ ಮಾತಾಡಿತಾಯಿ. ಹಾಂ ಸರ್. ಹಾಂ, ಓನಮ್ಮ. ಹಲೋ ಹಲೋ, ನಮಸ್ತೆ ತಾಯಿ, ಹೇಳಮ್ಮ. ನಮಸ್ತೆ ಗುರುಜಿ. ಹೇಳಮ್ಮ. ತುಂಬಾ ಖುಷಿ ಆಯ್ತು, 3 ವರ್ಷದಿಂದ ಫೋನ್ ಮಾಡಿ ಇವತ್ತು ಕರೆಸಿ. ಆಗಲಿ, ಸಮಯ ಬಂದರೆ ಎಲ್ಲವೂ ಒಳ್ಳೆಯದಾಗುತ್ತೆ ತಾಯಿ, ಹೇಳಮ್ಮ. ಹಂಗೆ ಅನ್ಕೊಂಡಿದ್ದೀನಿ ಗುರುಜಿ. ನಾನು ಒಂದೇ ಸಮಸ್ಯೆ, ಮದುವೆಗೆ 5 ವರ್ಷ ಆಯಿತು. ನಾನು ತುಂಬ ಎಲ್ಲ ಟ್ರೀಟ್ಮೆಂಟ್ ಮಾಡಿ ಪೂಜೆ ಎಲ್ಲ ಆಗಿ ಲಾಸ್ಟ್ 5 ಇಯರ್ಸ್ ಟ್ರೀಟ್ಮೆಂಟ್ ಮಾಡ್ಕೊಂಡು ಇವಾಗ ಮನೇಲಿ ಇದ್ದೀನಿ. ಸಕ್ಸಸ್ ಆಗಿ ಒಂದು ಸಂತಾನ ಆಗುತ್ತಾ ಅಂತ ಕೇಳಿ. ಈಗ IVF ಟ್ರೀಟ್ಮೆಂಟ್ ಆಗಿ ರೆಸ್ಟ್ ತಗೊಳ್ತಾ ಇದೆಯಾ? ಹೌದು ಸರ್, 4 ಡೇಸ್ ಆಯ್ತು. ಮತ್ತೆ ಒಳ್ಳೇದಾಯಿತು. ಈ ಸತಿ ಅವಳಿ ಜೋಳಿ ಮಕ್ಕಳು ಫಿಕ್ಸ್ ಆಯ್ತಲ್ಲ? ಸರ್ ಅವಳಿ ಜೋಳಿ ಮಕ್ಕಳು, 2 ಮಕ್ಕಳು ಒಂದೇ ಸರ್ತಿ. ಹೌದು ಏನಿಲ್ಲ, ಆದ್ರೆ ಅಷ್ಟು ಸಂತೋಷ ಆಗುತ್ತೆ. ಹಾಗೇ ಆಗತ್ತೆ. ಆರಾಮಾಗಿ ನೆಮ್ಮದಿಯಾಗಿ ಒಳ್ಳೆ ಡಾಕ್ಟರ್ ಏನು ಹೇಳಿದಾರೋ ಅದೇ ಪ್ರಕಾರ ರೆಸ್ಟ್ ತಗೊಳ್ಳಿ. ಈ 1 ತಿಂಗಳು 1.5 ತಿಂಗಳು ಏನಿದ್ರು ಬರೀ ಊಟ ಟಿಫನ್ನು ಎದ್ದೇಳೋದು ರೆಸ್ಟ್ ರೂಮ್ಗೆ ಹೋಗ್ಬಾರ್ದು, ಇಷ್ಟಕ್ಕೆ ಇರಬೇಕು. ನೀನು ಹೆಚ್ಚು ಓಡಾಡಲೇಬಾರ್ದು. ಈ ಥರ ಮಾಡ್ಕೋ. ಖಂಡಿತವಾಗ್ಲೂ ಈ ಸತಿ ನೀನು ಸ್ವೀಟ್ ನ್ಯೂಸ್ ಹೇಳ್ತೀಯ. ಖಂಡಿತ ಗುರುಜಿ, ನೀವು ಮತ್ತೆ ಕರೆ ಮಾಡಿ ಗುಡ್ ನ್ಯೂಸ್ ಮಾಡು, ಖಂಡಿತ ಒಳ್ಳೇದಾಗತ್ತೆ. ನಿನ್ನ ಸ್ವರತರಂಗದಲ್ಲೂ ಆ ಶಕ್ತಿ ಇದೆ. ಅದಕ್ಕೆ ಸಂಬಂಧಪಟ್ಟಂಗೆ ಆ ವೈದ್ಯಶಾಸ್ತ್ರದಲ್ಲೂ ಸಹಿತ ಏನು ಟ್ರೀಟ್ಮೆಂಟ್ ಆಗಬೇಕು ಅದು ಟ್ರೀಟ್ಮೆಂಟು ಚೆನ್ನಾಗಾಗಿದೆ. ಧೈರ್ಯವಾಗಿರಮ್ಮ, ಒಳ್ಳೇದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಕನ್ಯಾ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು ಸ್ವಂತ ಬುದ್ಧಿ ಸ್ವಂತ ಜ್ಞಾನದಿಂದ ತಾವು ಅಂದುಕೊಂಡಷ್ಟು ಕಾರ್ಯಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಕೆಲವೊಮ್ಮೆ ಯಾವುದೋ ನಂಬಿ ಅಥವಾ ಯಾರಿಂದಲೂ ಸಹಾಯ ಆಗ್ಬೋದು, ಅಥವಾ ಯಾರೂ ನನ್ನ ಕೈ ಹಿಡಿಬೋದು, ಅಥವಾ ಯಾವುದೋ ವ್ಯಕ್ತಿಯಿಂದ ನನಗೆ ಏನೋ ಒಂಚೂರು ಅನುಕೂಲ ಆಗ್ಬೋದು ಅಂತ ಸಂಪೂರ್ಣವಾಗಿ ನನ್ನವರೆಲ್ಲರನ್ನೂ ಸಹಿತ ತೊರೆದು ನಾವು ಒಂದು ಹೆಜ್ಜೆ ಮುಂದೆ ಹಾಕ್ಬಿಡ್ತೀವಿ. ಅಂತಹ ಪರಿಸ್ಥಿತಿ ಇವತ್ತು ತುಲಾರಾಶಿಯವ್ರಿಗೆ ಆಗ್ಬೋದು. ಆದಷ್ಟು ತುಲಾರಾಶಿಯವರು ಬಹಳ ಎಚ್ಚರಿಕೆಯಿಂದಿರಿ. ಯಾರೋ ಹೇಳ್ತಕ್ಕಂಥ ಮಾತನ್ನು ಅಥವಾ ಯಾವುದೋ ಆಸೆ ಆಕಾಂಕ್ಷೆಗಳಿಗೆ ಆ ಕ್ಷಣಕ್ಕೆ ಸಂಭವಿಸುವಂತಕ್ಕಂಥದ್ದು ಅಥವಾ ಆ ಕ್ಷಣಕ್ಕೆ ಬಂದೊದಗುವಂಥ ಕೆಲವಷ್ಟು ಆಸೆ ಆಕಾಂಕ್ಷೆಗಳಿಗೆ ನಾವು ತಲೆಬಗ್ಸಿದ್ದೆ ಆದರೆ ನಮ್ಮ ಜೀವನದಲ್ಲಿ ಭಾಳ ಅಮೂಲ್ಯವಾಗಿರ್ತಕ್ಕಂತಹ ಕೆಲವು ಕ್ಷಣಗಳನ್ನು ನಾವು ಕಳ್ಕೊಂಡಂಗಾಗತ್ತೆ. ಅದಕ್ಕೂ ಮುನ್ನ ತುಲಾರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಶುಭ ಶುಕ್ರವಾರ, ದೇವಿಯ ವಾರ. ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೇಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹೀಗೆ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ನಿಮ್ಮ ಮನದಲ್ಲಿರ್ತಕ್ಕಂಥ ಮನದಾಳದ ಮಾತನ್ನು ಯಾರು ಅಪೇಕ್ಷೆ ಪಡ್ತಾರೋ, ಯಾರಿಂದ ನಿಮಗೆ ಬೇಕನ್ಸುತ್ತೋ ಅಥವಾ ಯಾವೊಂದು ವ್ಯಕ್ತಿಗಳ ನಿಮ್ಮ ಸ್ನೇಹ ಚೆನ್ನಾಗಿರುತ್ತೋ ಅಂತಹವರೊಂದಿಗೆ ಕೂತು ಸಮಾಲೋಚನೆ ಮಾಡಿ ಇವತ್ತಿನ ಕೆಲಸ ಕಾರ್ಯಗಳ ಬಗ್ಗೆ ಒಂದಿಷ್ಟು ಚಿಂತನೆ ಮಾಡಿದ್ರೆ ಆಗ ಫಲಾಫಲಗಳಲ್ಲಿ ಅದೃಷ್ಟ ಅಂತಕ್ಕಂಥದ್ದು ಇರುತ್ತೆ. ಹಾಗೆ ಇವತ್ತಿನ ದಿವಸ ನಿಮ್ಮ ಮನೆ ದೇವರ ಪ್ರಾರ್ಥನೆಯೂ ಬೇಕು. ಸಾಧ್ಯವಾದಷ್ಟು ಇವತ್ತಿನ ದಿವಸ ನಾನು ನಂದು ಎಂಬತಕ್ಕಂಥದ್ದನ್ನು ಬಿಟ್ಟು ಒಂದಷ್ಟು ಬೇರೆ ಥರದಲ್ಲೇ ಚಿಂತನೆ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು ಅಂತ ಹೇಳ್ತಾರೆ. ಇವತ್ತು ತಾಯಿ ದುರ್ಗೆಯನ್ನು ಆರಾಧನೆ ಮಾಡಿ, ದುರ್ಗಾದೇವಿಯನ್ನು ಆರಾಧನೆ ಮಾಡ್ತಾ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಈ ಪ್ರಕಾರವಾಗಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ರಾಹುಕಾಲದಲ್ಲಿ ಒಂದಷ್ಟು ಜೇನುತುಪ್ಪ, ಒಂದು 50 ಗ್ರಾಮೋ 20 ಗ್ರಾಮೋ ನಿಮ್ಗೆ ಎಷ್ಟು ಶಕ್ತಿ ಇದ್ದರೆ ಅಷ್ಟು ಒಂದಿಷ್ಟು ಜೇನುತುಪ್ಪವನ್ನು ಹನುಮನ ಸಾನ್ನಿಧ್ಯ ಅಥವಾ ದೇವಿಯ ಸಾನ್ನಿಧ್ಯಕ್ಕೆ ಜೇನುತುಪ್ಪವನ್ನು ಕೊಡೋದ್ರಿಂದ ನಿಮ್ಮ ಅನಾರೋಗ್ಯ ಕ್ಷಣಗಳನ್ನು ಅಂದರೆ ನಿಮ್ಮ ದೇಹದಲ್ಲಾಗುವಂಥ ವ್ಯತ್ಯಾಸಗಳನ್ನು, ಆರೋಗ್ಯಕ್ಕೆ ಬರುವಂಥ ಏನೇ ತೊಂದರೆ ತಾಪತ್ರೆ ಇದ್ದರೂ ಬೇಗ ಗುಣ ಆಗುತ್ತೆ, ಸರಿ ಹೋಗುತ್ತೆ. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಕೇತು ಇರ್ತಕ್ಕಂಥ ಆಸ್ಥಾನ ಸ್ವಲ್ಪ ಮಟ್ಟಿಗೆ ಮಂದಗತಿಯಲ್ಲಿ ಸಾಗುವಂಥ ದಿನ. ತಾವು ಅಂದುಕೊಂಡಷ್ಟು ಲಾಭ ಸಿಗೋದಿಲ್ಲ, ಅಥವಾ ಏನೋ ಒಂದು ಸಾಧನೆ ಮಾಡಬೇಕು ಅಂದ್ಕೊಳ್ತೀರಿ, ಸಾಧನೆ ಮಾಡಲಿಕ್ಕಾಗೋದಿಲ್ಲ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಭಾಳ ಆಳವಾಗಿ ತಲೆ ಕೆಡಿಸ್ಕೊಳ್ಬೇಕಾಗತ್ತೆ. ಯಾವುದೇ ಚಿಕ್ಕಪುಟ್ಟ ವಿಚಾರವನ್ನು ಸಹಿತ ದೊಡ್ಡದಾದಂಥ ರೀತಿಯಲ್ಲೇ ತಲೆ ಕೆಡಿಸ್ಕೊಳ್ಬೇಕಾಗತ್ತೆ. ಆದರೆ ಅದಕ್ಕೂ ಮುನ್ನ ಇವತ್ತಿನ ದಿವಸ ನೀವು ತೆಗೆದುಕೊಳ್ಳುವ ನಿಲುವಿದೆಯಲ್ಲ, ತೀರ್ಮಾನ, ಅಲ್ಲಿ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಆದಷ್ಟು ಭಾಳ ಜವಾಬ್ದಾರಿ ಬೇಕು, ಎಚ್ಚರಿಕೆ ಬೇಕು. ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಗಣಪತಿಯ ಆರಾಧನೆ ನಡೆಸಿ. ಇವತ್ತು ಸಾಧ್ಯವಾದರೆ ಒಂದಷ್ಟು ಗೋಕ್ಷೀರವನ್ನು, ಹಸುವಿನ ಹಾಲನ್ನು 4-6 ಜನ ಮಕ್ಕಳಿಗೆ ಹಂಚೋದ್ರಿಂದ ಮತ್ತಷ್ಟು ಅನುಕೂಲ ಇದೆ.
ಇವತ್ತು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ನಾನು ನಂದು ಅಂತಕ್ಕಂಥದ್ದನ್ನು ಬಿಡಿ, ಸೌಮ್ಯವಾಗಿ ಸಮಾಧಾನವಾಗಿರಿ, ಬರೀ ಹಣೆಯಲ್ಲಿರಬೇಡಿ, ಏನಾದ್ರು ಒಂಚೂರು ಗಂಧ ಕುಂಕುಮ ಭಸ್ಮವನ್ನು ಹಚ್ಕೊಳ್ಳಿ. ಹಾಗೆ ಮಾಡುವ ಕೆಲಸದಲ್ಲಿ ಮತ್ತಷ್ಟು ಅದ್ಭುತವಾದ ಫಲ ಸಿಗಬೇಕಾದ್ರೆ ಒಂದು ಶ್ವೇತವರ್ಣದಲ್ಲಿ ಒಂದಷ್ಟು ಉದ್ದಿನಬೇಳೆಯನ್ನು ಗಂಟು ಕಟ್ಟಿ ರಾಹುಕಾಲದಲ್ಲಿಟ್ಟು ಪೂಜೆ ಮಾಡಿ, ರಾಹುಕಾಲ ಆದ ನಂತರ ಒಂದು ದೇವಿಯ ಸಾನ್ನಿಧ್ಯಕ್ಕೆ ಕೊಟ್ಟು ಬರೋದರಿಂದ ಕೆಲವಷ್ಟು ಕರ್ಮಫಲಗಳನ್ನು ದೂರ ಮಾಡ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಬುಧನ ಆಸ್ಥಾನ ಚೆನ್ನಾಗಿದ್ದು ಸ್ವಂತ ಬುದ್ಧಿ ಏನೂ ಪರವಾಗಿಲ್ಲ. ಆದರೆ ವ್ಯವಹಾರಗಳಲ್ಲಿ ಆರ್ಥಿಕ ಪರಿಸ್ಥಿತಿ ಅಲ್ಲಿ ಮಾತ್ರ ವ್ಯತ್ಯಾಸ ಇದೆ. ಆರ್ಥಿಕ ಪರಿಸ್ಥಿತಿ ಯಾರಿಗಾದ್ರೂ ಏನಾದ್ರು ವಸ್ತುಗಳು ಕೊಟ್ಟರೆ ಪುನಃ ವಾಪಸ್ ಬರೋದಿಲ್ಲ. ಹಾಗಂತ ಕೊಡದಿರೇ ಇರಲಿಕ್ಕೆ ಆಗೋದಿಲ್ಲ. ಸ್ನೇಹ, ವಿಶ್ವಾಸ ಮತ್ತು ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದಿಸಬೇಕಾದ್ದು ಅಥವಾ ಇನ್ನೊಬ್ಬರ ಕಷ್ಟವನ್ನು ನೋಡಿ ಅದಕ್ಕೆ ಒಂದು ಪರಿಹಾರವನ್ನು ಕೊಡಬೇಕಾದ್ದು ನಿಮ್ಮ ಕರ್ತವ್ಯವೇ ಸರಿ. ಹಾಗಂತ ಎಲ್ಲವನ್ನೂ ಸಿದ್ಧ ಮೋಸ ಮಾಡ್ಕೊಳ್ಳೋಕ್ಕಾಗಲ್ವಲ್ಲ. ಅಲ್ಲಿ ನಿಮ್ಮ ಜವಾಬ್ದಾರಿ ಬೇಕು, ಎಚ್ಚರಿಕೆ ಬೇಕು. ಏನೇ ಮಾಡಿದ್ರೂ ಇವತ್ತು ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿ ಆದಷ್ಟು ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡಿ ಒಳ್ಳೆ ಕೆಲಸ ಕಾರ್ಯಗಳನ್ನು ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ. ಅದರಿಂದ ತುಂಬ ಅನುಕೂಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಧನುರಾಶಿವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ ಗುರುಗಳು. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ, ಚೆನ್ನಾಗಿದ್ದೀರಾ? ನಮಸ್ತೆ ಗುರುಜಿ. ನಮಸ್ತೆ. ಹಾ, ಎಲ್ಲಿಂದ ಕರೆ ಮಾಡ್ತಿದ್ರಮ್ಮ? ಗುರುಜಿ, ನಾನು ಕಾರವಾರದಿಂದ ಮಾತಾಡ್ತಾ ಇದ್ದೀನಿ. ಕಾರವಾರದಿಂದ. ಅಮ್ಮ, ತಮ್ಮ ಹೆಸರು? ನಮ್ಮ ಹೆಸರು ಬೇಡ ಗುರುಜಿ. ಬೇಡ, ಆಯ್ತು. ಗುರುಜನ್ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಹಲೋ, ನಮಸ್ತೆ ತಾಯಿ, ಚೆನ್ನಾಗಿದೆಯಮ್ಮ? ಹೌದು ಗುರುಜಿ. ಹೇಳಮ್ಮ. ಗುರುಜಿ, ನನಗೆ ಆರೋಗ್ಯ ಸಮಸ್ಯೆ ಮತ್ತು ಆರ್ಥಿಕ ಸಮಸ್ಯೆ ಇದೆ ಗುರುಜಿ, ಬಹಳ ಇದೆ ಕಷ್ಟ. ಆರೋಗ್ಯ ಏನು ಸಮಸ್ಯೆ ಇದೆ ಗುರುಜಿ? ನಾವು ಹುಟ್ಟಿದಾಗಿಂದ ನನಗೆ ಒಂದ್ರ ಮೇಲೆ ಒಂದು ಆರೋಗ್ಯ ಸಮಸ್ಯೆ ಇರ್ತಾನೆ ಇರ್ತದೆ ಗುರುಜಿ. ಎಷ್ಟೇ ಔಷಧಿ ಮಾಡಿ ಕಡಿಮೆ ಆಗ್ತದೆ ಮತ್ತೆ ಹೆಚ್ಚಾಗ್ತಾ ಇರ್ತದೆ. ಏನಂತ ಗೊತ್ತಿಲ್ಲ ಗುರುಜಿ, ಒಂದೊಂದು ಆಗ್ತಾ ಇರ್ತದೆ. ಹಂಗಾರೆ ಒಂದು ಕೆಲಸ ಮಾಡಬೇಕು, ನೀನು ಆಹಾರ ಪದ್ಧತಿಗಳನ್ನೇ ಕ್ರಮ ಬದಲಾಯಿಸ್ಕೊಂಡ್ಬಿಡ್ಬೇಕು. ನೀನು ಪ್ರತಿನಿತ್ಯ ಆಹಾರ ಊಟ ಮಾಡ್ತೀಯಲ್ಲ, ಆ ಊಟದ ಪದ್ಧತಿ ಸ್ವಲ್ಪ ಬದಲಾಯಿಸ್ಕೊ. ಆದಷ್ಟು ಸ್ವಲ್ಪ ಜೀರಿಗೆ ನೀರೇ ಕುಡಿತಾ ಬಾ. ಆಗ ದೇಹದಲ್ಲಿ ಇಂಥ ಸಮಸ್ಯೆಗಳು, ಸಣ್ಣ ಸಣ್ಣ ಸಮಸ್ಯೆಗಳು ನಿಮ್ಮನ್ನು ಬಾಧಿಸೋದಿಲ್ಲ. ಹಾಗೂ ನಿನ್ನ ಸ್ವರತರಂಗ ಪ್ರಕಾರ ಇನ್ನೂ ಈ ಬರ್ತಕ್ಕಂಥ ಮೇತಿಗಳವರೆಗೂ ಸ್ವಲ್ಪ ಕಷ್ಟನೇ ಇದೆಮ್ಮ. ಈ ಮೇತಿಗಳು ಕಳೆದ್ರೆ ತುಂಬ ಅನುಕೂಲ. ಅದು ಯುಗಾದಿ ಹಬ್ಬ ಆಗ್ತಿದ್ದಾಗೆ ಬದಲಾವಣೆ ಇದೆ. ಯುಗಾದಿ ಆದ ನಂತರ ಬದಲಾವಣೆ ನಿನ್ನ ಸ್ವರತರಂಗದಲ್ಲಿದೆ, ಭಯಪಡುವುದಿಲ್ಲ. ಆದರೂ ಮೇತಿಗಳು ಕಳಿಬೇಕು. ಹೇಳಮ್ಮ. ಗುರುಜಿ, ಮತ್ತೆ ನಮ್ಗೆ ಸ್ವಲ್ಪ ಸಾಲದ ಬಾಧೆ ಗುರುಜಿ. ನಾವು ಮನೆ ಕೊಟ್ಟು ಯೋಗ ಏನಾದರೂ ಇದೆಯಾ ಗುರುಜಿ? ಈ ಯುಗಾದಿ ಕಳೆದ ತಕ್ಷಣ ನಿನ್ನ ಭವಿಷ್ಯನೇ ಚೇಂಜ್ ಆಗುತ್ತಲ್ಲ. ಹೌದಾ ಗುರುಜಿ? ಯುಗಾದಿ ಕಳೆದ ತಕ್ಷಣ ನಿನ್ನ ಭವಿಷ್ಯ ಚೇಂಜ್ ಆಗುತ್ತೆ. ಮೇತಿಗಳ ಕಳೆದ ತಕ್ಷಣ ನೀನು ಸ್ವಂತ ಗೂಡು ಮಾಡೋದಕ್ಕೂ ದಾರಿ ಆಗುತ್ತೆ. ಗುರುಜಿ, ಮತ್ತೆ ನಿಮ್ದು ಬೋರ ಸ್ವಾಮಿದು ರಕ್ಷಾಮಂಡಲ ತಕೊಂಡು ಹೋಗಿದೆ ಗುರುಜಿ. ನಿಮ್ದು ಇದು ಸಾಲಿಗ್ರಾಮ ನಿಮ್ಮ ಇದಕ್ಕೆ ಬಂದು ಕೊಡ್ಬೇಕಂತ ಮಾಡಿದ್ರೆ ಗುರುಜಿ ನನಗೆ ಅನುಕೂಲ ಆಗ್ತಾ ಇಲ್ಲ ಗುರುಜಿ. ಅಂದ್ರೆ ನೀವು ಸಾಲಿಗ್ರಾಮ ದರ್ಶನ ಮಾಡಿದ್ರಾ? ಇಲ್ಲ ಗುರುಜಿ, ನಾವು ಪೋಸ್ಟ್ ಇಂದ ವಾಟ್ಸ್ಆಪ್ ಇಂದ ತಕೊಂಡು ಪೂಜೆ ಮಾಡಿದ್ದೇವೆ ಗುರುಜಿ. ಪೂಜೆ ಮಾಡಿದ್ರೆ ನಾವು ಅಲ್ಲಿ ಬರ್ಲಿಕ್ಕೆ ಸ್ವಲ್ಪ ಅನುಕೂಲನೇ ಆಗ್ತಾ ಇಲ್ಲ ಗುರುಜಿ. ಅನುಕೂಲ ಆಗ್ಬಹುದಾ ಮುಂದೆ ಗುರುಜಿ? ಖಂಡಿತ ಅನುಕೂಲ ಆಗುತ್ತೆ. ನೀವು ಮಾಡೋ ಕ್ರಮದಲ್ಲಿ ಕ್ರಮಬದ್ಧವಾಗಿ ಮಾಡಿ. ಕನಿಷ್ಠ ಪಕ್ಷ 11 ದಿವಸ ಅಲ್ಲಮ್ಮ, ನಾನು ಹೇಳೋದು ಕೇಳಿಸ್ಕೊಳ್ಳಿ. 11 ದಿನ ಪ್ರತಿ ದಿವಸ ಬೆಳಗ್ಗೆ ತಲೆಗೆ ಸ್ನಾನ ಮಾಡಿ ಪೂರ್ವಾಭಿಮುಖವಾಗಿ ನಿಂತ್ಕೊಳ್ಳಿ. ಆ ಸಾಲಿಗ್ರಾಮದ ಮಧ್ಯಭಾಗದಲ್ಲಿ ನಿಮ್ಮ ಉಂಗುರದ ಬೆರಳನ್ನು ಸಾಲಿಗ್ರಾಮದ ಹತ್ರ ಇಟ್ಟು, ಅಂದ್ರೆ ಆ ಮೃತ್ತಿಗೆ ಮೇಲೆ ಇಟ್ಟು, ಅಲ್ಲಿ ಲಕ್ಷ್ಮೀ ಬೋರಹ ಸ್ವಾಮಿ ಹೆಸರನ್ನ 11 ಬಾರಿ ಹೇಳಿ. ನಿಮ್ಮ ಅಂಗೈಯಲ್ಲಿ 2 ಹನಿಯಷ್ಟು ಜೇನುತುಪ್ಪ ಹಾಕೊಳ್ಳಿ. 2 ಹನಿ ಜೇನುತುಪ್ಪ ಹಾಕ್ಕೊಂಡು ಲಕ್ಷ್ಮೀ ಬೋರಹ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಹಾಗಿದ್ರೂ ನಮ್ಮ ಕಾರ್ಯಕ್ರಮಗಳಲ್ಲಿ ದೇವರು ನೋಡಿದ್ದೀರಿ, ಒಮ್ಮೆ ನೀವು ಕಣ್ಣು ಮುಚ್ಚಿ ನಿಂತ್ಕೊಂಡ್ರೆ ದೇವರು ನಿಮ್ಮ ಕಣ್ಣು ಮುಂದೆ ಇರುತ್ತೆ. ಆ ಭಗವಂತನ ಪ್ರಾರ್ಥನೆ ಮಾಡಿ ವರಹಾದೇವರನ್ನು ಕೇಳಿಕೊಂಡು ಆದಷ್ಟು ಬೇಗ ಭೂಮಿ ಮತ್ತು ವಾಸ್ತುಗೃಹದಲ್ಲಿರ್ತಕ್ಕಂಥ ದೋಷ ದೂರ ಆಗಲಿ, ಅನುಕೂಲ ಮಾಡಪ್ಪ, ಇದೇ ನನ್ನ ಮಹಾಪ್ರಸಾದವನ್ನು ಸ್ವೀಕರಿಸ್ತೀನಿ ಅಂತ ಹೇಳಿ ಅದನ್ನು 11 ಬಾರಿ ಹೇಳ್ಕೊಂಡ ನಂತರ ಆ ಪ್ರಸಾದ ಜೇನುತುಪ್ಪನ್ನು ನೀವೇ ಸ್ವೀಕರಿಸಿ. ಇದನ್ನು ಕ್ರಮಬದ್ಧವಾಗಿ ಮಾಡಿ 11 ದಿವಸ ಮಾಡಿ. ಅದಾದ್ಮೇಲೆ ನೀವೇ ಹೇಳ್ತೀರಿ, ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ. ಆಮೇಲೆ ಆ ಮೃತ್ತಿಗೆ ಪ್ರಸಾದ ಇಡಬೇಕಾದ್ರೂ ನೆಲದ ಮೇಲೆ ಇಡಬೇಡಿ. ಅದಕ್ಕೊಂದು ಮಣೆ ಹಾಕಿ, ಮಣೆ ಮೇಲೆ ಒಂದು ರಂಗೋಲಿ ಹಾಕಿ, ರಂಗೋಲಿ ಮೇಲೆ ಆ ಮೃತ್ತಿಗೆ ಪ್ರಸಾದವನ್ನು ಇಡಿ. ಆಗ ತುಂಬ ಅನುಕೂಲ ಆಗುತ್ತೆ. ಯಾಕೆಂದರೆ ನಾವು ಮಾಡೋದು ಒಂದು ಕ್ರಮ ಇರುತ್ತೆ. ಆ ಕ್ರಮದನ್ನೇ ಪಾಲನೆ ಮಾಡಿದ್ರೆ ಖಂಡಿತ ಶೀಘ್ರವಾಗಿ ಅದರ ಫಲ ಸಿಗುತ್ತೆ. ಯಾಕೆಂದರೆ ಮೃತ್ತಿಗೆ ಪ್ರಸಾದದಿಂದ ಸಾಕಷ್ಟು ಅನುಕೂಲ ಕಂಡು ಒಳ್ಳೆ ಹೆಸರು ಮಾಡಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಎಷ್ಟೋ 15 ವರ್ಷ 20 ವರ್ಷ ಕೋರ್ಟಲ್ಲಿ ಕೇಸ್ ಆಗ್ತಿದ್ದವರೆಲ್ಲ ಈ ಅನುಷ್ಠಾನ ಮಾಡಿ ನಮ್ಮ ಕೆಲಸ ಆಯಿತು, ನಮ್ಮ ಕೋರ್ಟಲ್ಲಿ ಸಾಲ್ವ್ ಆಯಿತು, ನಾವೇ ಈ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಈ ಥರ ಸಾಕಷ್ಟು ಪರಿಹಾರಗಳಿದೆ. ಪರಿಹಾರ ಅಂತಕ್ಕಂಥದ್ದು ಆ ಸಿಕ್ಕಾಗೆ 4-6 ಜನ 10 ಜನ ಬಂದು ದರ್ಶನ ಮಾಡಕ್ಕೆ ಬರತಕ್ಕಂಥದ್ದು. ತಾವು ಸಹಿತ ಆದಷ್ಟು ಬೇಗ ಕಾರ್ಯಸಿದ್ಧಿ ಮಾಡಿಕೊಂಡು ಆದಷ್ಟು ಬೇಗ ಸ್ವಾಮಿ ದರ್ಶನಕ್ಕೆ ಬನ್ನಿ. ಹೌದು, ಬರಬೇಕು ಗುರುಜಿ. ಸ್ವಲ್ಪ ನಮ್ದು ಭೂಮಿ ನಮ್ಮ ಹೆಸರು ಮೇಲೆ ಆಗುದಿದೆ, ಅದು ಆಗ್ಬಹುದಾ ಗುರುಜಿ?
ಈ ವರಹಾದೇವರ ಪ್ರಾರ್ಥನೆ ಮಾಡಮ್ಮ. ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರಗಳು ಏನೇ ದೋಷ ಇದ್ದರೂ ಆ ದೋಷವನ್ನು ದೂರ ಮಾಡುವಂಥ ಶಕ್ತಿ ಈ ವರಹಾದೇವರಿಗೆ ಇರೋದು. ಆ ಲಕ್ಷ್ಮೀ ಬೋರ ಸ್ವಾಮಿ ಮೃತ್ತಿಗೆಯಿಂದ ತರಿಸ್ಕೊಂಡಿದ್ರೆ ಅದನ್ನು ನೀವು ಅನುಷ್ಠಾನ ಕ್ರಮಬದ್ಧವಾಗಿ ನಾನು ಹೇಳಿರೋ ರೀತಿ ಮಾಡಿ, ಶೀಘ್ರವಾಗಿ ಒಳ್ಳೆ ಫಲ ಆಗುತ್ತೆ, ಆದಷ್ಟು ಬೇಗ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ 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 ಅಮ್ಮ, ನಮಸ್ತೆ, ಚೆನ್ನಾಗಿದ್ದೀರಾ? ನಮಸ್ತೆ ಸರ್, ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಬೆಂಗಳೂರಿಂದ ಸರ್. ಬೆಂಗಳೂರಿಂದ. ಅಮ್ಮ, ತಮ್ಮ ಹೆಸರು? ವಸಂತ ಅಂದ್ಬಿಟ್ಟು. ವಸಂತ ಅಂತ ಹೇಳಿ. ಗುರುಜು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ ಹಲೋ, ನಮಸ್ತೆ ತಾಯಿ. ಸರ್ ನಮಸ್ಕಾರ. ನಮಸ್ತೆ ಅಮ್ಮ. ಸರ್, ತುಂಬಾ ದಿನದಿಂದ ಪ್ರಯತ್ನ ಪಡ್ತಾ ಇದ್ದೆ, ಇವತ್ತು ಸಿಕ್ಕಿದೆ ನನಗೆ. 9-10 ವರ್ಷದಿಂದ ಮಾಡಿದ್ದೀನಿ ಸರ್ ನನ್ನ ಕಾಲು. ಆಗ್ಲಿಮ್ಮ, ಹೇಳಿ ತಾಯಿ. ಹುಷಾರಿಲ್ಲ ಸರ್, ನನಗೆ ತುಂಬಾನೇ ಹುಷಾರಿರಲ್ಲ. ಏನು ಅಂತಾನೆ ಸರಿ, ಯಾವಾಗ ಒಂದಿನ ಇದ್ದಂಗೆ ಒಂದಿನ ಇರಲ್ಲ ಸರ್ ನನಗೆ. ಏನು ಪ್ರಾಬ್ಲಮ್ ಆಗ್ತಾ ಇದೆ? ಜಾಯಿಂಟ್ಸ್ ಪೇನ್ ಬರುತ್ತಾ? ಮೈಕೈ ಜಾಯಿಂಟ್ ಪೇನು, ಮತ್ತೆ ಅಮೃತ ಮೋಲಿನೂ ತಗೊಂಡ್ ಕುಡ್ದೆ, ಅಮೃತ ಬಿಂದುನೂ ತಗೊಂಡ್ ಕುಡ್ದೆ, ಏನ್ ಕುಡ್ದು ಏನು ಆಯ್ತಾನೆ ಇಲ್ಲ ಸರ್. ಅಲ್ಲಮ್ಮ, ಗ್ಯಾಸ್ಟ್ರಿಕ್ಗೂ ಮತ್ತು ನಿನ್ನ ಬೇರೆ ಥರ ನರನಾಡಿಗಳಿಗೂ ಸಂಬಂಧ ಇದೆಯಲ್ಲ ತಾಯಿ. ಗ್ಯಾಸ್ಟ್ರಿಕ್ಗಾದರೆ ಅಮೃತ ಬಿಂದು. ಇಲ್ಲ ಸರ್, ಎಲ್ಲ ಕುಡ್ದೆ, ಅದನ್ನು ಕುಡ್ದೆ. ಗ್ಯಾಸ್ಟ್ರಿಕ್ನು ತುಂಬಾ ಅಂದ್ಬಿಟ್ಟು ಎದೆ ನೋವು ಬರುತ್ತೆ. ಸುಮಾರು ಕಡೆ ಹಾಸ್ಪಿಟ್ಲ್ ತೋರಿಸ್ತೆ, ಏನ್ ಮಾಡಿದ್ರೆ ಏನು ಆಯ್ತಾನೆ ಇಲ್ಲ ಸರ್. ನಾನು ಹೇಳೋದೊಂದು ಅರ್ಥ ಮಾಡ್ಕೊಳ್ಳಿ. ಫಸ್ಟು ನಿಮ್ಮ ಸಮಸ್ಯೆ ಏನು, ಆ ಸಮಸ್ಯೆಗೆ ತಕ್ಕನಾದಂಥ ಮೆಡಿಷನ್ ಏನಾಗುತ್ತೆ. ಗ್ಯಾಸ್ಟ್ರಿಕ್ಕು ಅಸಿಡಿಟಿಗಾದರೆ ಅಮೃತ ಬಿಂದುನ ತಗೊಳ್ಳೋ ಕ್ರಮ ನೀವು ಕ್ರಮವಾಗಿ ತೊಗೊಂಡ್ರೆ ಅದು 100 ಪಾಲು ಕೆಲಸ ಮಾಡುತ್ತೆ. ಗ್ಯಾಸ್ಟ್ರಿಕ್ ಅಲ್ದಿರ ಮತ್ತೇನೋ ಬೇರೆ ಸಮಸ್ಯೆಗಳಿದ್ದಾಗ ಆ ನೋವು ನಿಮಗೆ ಈ ನೋವು ಏನಾಗುತ್ತೆ, ದೇಹದಲ್ಲಿ ಬರ್ತಕ್ಕಂಥ 10 ಹಲವಾರು ನೋವುಗಳಿಗೆ ನೀವು ತಗೊಳ್ಳೋ ಮೆಡಿಷನಲ್ಲಿ ಆ ಒಂದು ಭಾಗ ಗುಣ ಆದರೂ ಸಹಿತ ಈ ಬೇರೆ ನೋವುಗಳಿರ್ತಲ್ಲ ಅದು ನಮ್ಮನ್ನು ಬಿಟ್ಕೊಡೋದಿಲ್ಲ. ಇಲ್ಲ ಸರ್, ಹಾಸ್ಪಿಟ್ಲಿಗೂ ತೋರಿಸ್ದೆ, ಅವ್ರ ಮೆಡಿಸಿನ್ ತಗೊಂಡೆ, ಅದು ಏನು ಆಯ್ತಾನೆ ಇಲ್ಲ. ಎಲ್ಲಿ ಹೋದ್ರು ಏನು ಹೇಳಿದ್ರು, ಎಲ್ಲಿ ತೋರಿಸಿದ್ರು, ಎಕ್ಸ್ರೇ ಸ್ಕ್ಯಾನಿಂಗ್ ಎಲ್ಲ ಮಾಡ್ತಿದ್ದೀನಿ, ಏನು ಹೇಳ್ತಾನೆ ಇಲ್ಲ ಸರ್. ಅದು ಯಾಕೆ ಹೇಳೋದಿಲ್ಲಮ್ಮ? ಒಂದು ಕೆಲಸ ಮಾಡಿ, ಇದೊಂದು ಯಕ್ಷ ಪ್ರಶ್ನೆ ನಿನಗಾಗಿದ್ದರೆ ಆದಷ್ಟು ಬೇಗ ನಿನ್ನ ಕಣ್ಣು ರೇಖೆ ಫೋಟೋನ ಕಳಿಸ್ಕೊಡು ನಮಗೆ. ನೀನು ಫೋಟೋ ತೆಗೆದು ನಿನ್ನ ಕಣ್ಣು ರೇಖೆ ಫೋಟೋ ಕಳಿಸ್ಕೊಡಮ್ಮ. ಹಾಗೇನಾದ್ರು ಅಕಸ್ಮಾತ್ ಬೇರೆ ಸಮಸ್ಯೆಗಳಿದ್ರು ಅದರಲ್ಲಿ ಗೊತ್ತಾಗುತ್ತೆ. ಒಂದು ಕೆಲಸ ಮಾಡಬೇಕಾಯ್ತು, ಇದು ಈ ಥರ ನಿನ್ನ ಮೆಡಿಸಿನ್ ಪ್ರಕಾರ ಇದೆಲ್ಲವನ್ನೂ ನಾನು ಮಾಡಿದ್ದೀನಿ, ನನಗೆಲ್ಲೂ ವರ್ಕ್ ಆಗ್ತಾ ಇಲ್ಲ, ಇದ್ರ ಆರೋಗ್ಯ ಸರಿ ಹೋಗ್ತಿಲ್ಲ ಅಂದರೆ ಒಂದು ಸತಿ ದಾಟು ತೆಗೆಸ್ಕೋ. ಎಲ್ಲಾದರೂ ಹೋಗಿ ಒಂದು ತಂತ್ರಸಾರ ಪ್ರಕಾರ ಒಂದು ದಾಟು ತೆಗೆಸೋದು ಭಾಳ ಒಳ್ಳೇದಲ್ವಮ್ಮ. ಅಕಸ್ಮಾತ್ ಏನಾದ್ರು ದಾಟಿದ್ರೆ ಕೆಲವು ನೋಡಿ ಮೆಡಿಷನ್ನಲ್ಲಾಗಲಿ ಅಥವಾ ದೇಹದ ಯಾವುದೇ ವೈದ್ಯರಿಂದಲೂ ಯಾವುದೇ ಒಂದು ಎಕ್ಸ್ರೇ ಏನೂ ರಿಪೋರ್ಟ್ ಬರ್ತಿಲ್ಲ, ನನ್ನ ರೋಗ ಬೇಗ ಗುಣ ಆಗ್ತಾ ಇಲ್ಲ ಅಂದರೆ ಅದಕ್ಕೆ ಸಮಸ್ಯೆ ಬಹುಶಃ ಇಲ್ಲೇ ಇರುತ್ತೆ. ಯಾವುದೋ ದಾಟಿರ್ತೀರಿ, ಯಾರೋ ಮಾಡಿ ಹಾಕಿರ್ತಾರೆ ಅಥವಾ ಏನೋ ಆಗಿರುತ್ತೆ, ಅವ್ರು ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಅವರಲ್ಲಿ ಬೀದಿಗೆ ತಂದು ಹಾಕಿರ್ತಾರೆ. ನಿಮಗೆ ಗೊತ್ತಿದ್ದೀರೋ ಒಂದು ಸತಿ ದಾಟಿರ್ತೀರಿ, ಆ ದಾಟಿರ್ತಕ್ಕಂಥ ಕ್ಷಣ ಆಗಿರುತ್ತೆ ಸಮಸ್ಯೆ. ಮೇಲ್ಗಡೆ ದೇವತೆಗಳು, ಅಶ್ವಿನಿ ದೇವತೆಗಳು ಇರ್ತಾರೆ, ಮೇಲೆಲ್ಲ ವಸ್ತು, ಅವ್ರು ಏನೇ ಮಾತಾಡಿದ್ರು ನಮ್ಮ ಒಳ್ಳೇದು ಕೆಟ್ಟದ್ದು ಎಲ್ಲಕ್ಕೂ ಅಸ್ತು ಅಂತಿರ್ತಾರೆ. ನಮ್ಮ ಹಣೆ ಬರ ಕೆಟ್ಟಾಗ ಅದೇ ಸಮಯಕ್ಕೆ ಅವ್ರ ಮೇಲೆ ಅಸ್ತು ಅಂದಿರೆ ಬಹುಶಃ ಸಮಸ್ಯೆ ಇರ್ಬೋದು. ಅದಕ್ಕೊಂದು ಪರಿಹಾರ ಅಂತ ಬೇಕಲ್ಲ. ನೀನು ಇದು ಮಾಡಮ್ಮ, ಒಂದು ಫೋಟೋ ಕಳಿಸು. ಎರಡನೇದು, ಆದಷ್ಟು ಬೇಗ ಎಲ್ಲನ ದಾಟಿ ತೆಗೆಸ್ಕೊ. ಈ 2 ಕೆಲಸದಲ್ಲಿ ನೀನು ಖಂಡಿತ ಆರೋಗ್ಯ ಸರಿ ಹೋಗುತ್ತೆ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಧನುರ್ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಮಕರ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಮಕರ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸ. ಖಂಡಿತ. ಇನ್ನು ಮಕರ ರಾಶಿ. ಮಕರ ರಾಶಿ, ಮಕರ ಲಗ್ನ. ಮಕರ ರಾಶಿ, ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದಾಗುತ್ತೆ. ಇವತ್ತಿನ ದಿವಸ ಸಾಧ್ಯವಾದಷ್ಟು ಏನೇ ಕೆಲಸ ಮಾಡಬೇಕಾದ್ರೂ ತಾಳ್ಮೆ ಬೇಕು, ಸಮಾಧಾನ ಬೇಕು. ದೂರಭಾರ ಪ್ರಯಾಣದ ಬಗ್ಗೆಯೂ ನಿಮ್ಮ ಆಲೋಚನೆ ಇರುತ್ತೆ. ವ್ಯವಹಾರಗಳ ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆ ಇರುತ್ತೆ. ಆದರೆ ಮಾಡುವ ಪ್ರತಿಯೊಂದು ಕಾಯಕವೂ ಸಹಿತ ನಿಮ್ಮ ಮನಸ್ಸ ಇಚ್ಛೆ ತಾವು ಏನು ಚಿಂತನೆ ಮಾಡ್ತೀರೋ ಅದೆಲ್ಲವನ್ನೂ ಸಹಿತ ಕಾರ್ಯಸಿದ್ಧಿ ಮಾಡಿಕೊಳ್ಳುವಂಥ ಅದೃಷ್ಟ ನಿಮ್ಮದಾಗುತ್ತೆ. ಮನೆ ದೇವರ ಪ್ರಾರ್ಥನೆ ಇರಲಿ, ಗುರು ಹಿರಿಯರ ಆಶೀರ್ವಾದ ಇರಲಿ, ಸಾಧ್ಯವಾದಷ್ಟು ಅನುಭವಸ್ಥರ ಮಾತನ್ನು ಆಲಿಸುವಂಥ ರೀತಿ ಇರಲಿ. ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಇರಲಿ. ಉದ್ಯೋಗಕ್ಕಾಗಿ ಪರಿತಪಿಸ್ತಿರ್ತಕ್ಕಂಥವರು ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡುವಂಥದ್ದಾಗಲಿ. ಹಾಗೆ 2 ತುಳಸಿ ದಳವನ್ನು ವಿಷ್ಣು ಪಾದದ ಮೇಲಿಟ್ಟು ಪ್ರಾರ್ಥನೆ ಮಾಡ್ಕೊಂಡು ಹೊರಟ್ರೆ ಮತ್ತಷ್ಟು ಅದೃಷ್ಟವನ್ನು ಶುಭ ಶುಕ್ರವಾರ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ, ಕುಂಭಲಗ್ನ. ಕುಂಭರಾಶಿ, ಕುಂಭಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು, ಆರ್ಥಿಕ ಪರಿಸ್ಥಿತಿ ಮತ್ತು ಮತ್ತಷ್ಟು ಮಾಡುವಂಥ ಯಾವುದೇ ಕೆಲಸದಲ್ಲಾದರೂ ತಾಳ್ಮೆಯಿಂದ ವರ್ತನೆ ಮಾಡಿ ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಆಗುತ್ತೆ. ಆದರೆ ಇವತ್ತಿನ ದಿವಸ ಪ್ರಾರಂಭಿಕ ಹಂತದಲ್ಲಿ ಒಂಥರ ಸಮಸ್ಯೆ ಆದರೆ ಅದಾದ ನಂತರ ಮತ್ತೊಂದು ಸಮಸ್ಯೆ ಎದುರಾಗ್ಬೋದು. ಆದಷ್ಟು ನೀವು ಮಾಡುವಂಥ ಕೆಲಸವೆಲ್ಲವನ್ನು ಸಹಿತ ಭಗವತಿಗೆ ಅರ್ಪಣೆ ಮಾಡಿ.
ಓಂ ನಮೋ ನಾರಾಯಣ ಎಂಬತಕ್ಕಂಥ ಮಹಾಮಂತ್ರವನ್ನು ಲಕ್ಷ್ಮೀ ಬೋರ ಸ್ವಾಮಿಯನ್ನು ಅಥವಾ ತಾಯಿ ದುರ್ಗಾ ಪರಮೇಶ್ವರಿಯನ್ನು ದೇವಿಯ ಸಾನ್ನಿಧ್ಯದಲ್ಲಿ ನಿಂತು ದೇವಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು, ರಾಹುಕಾಲದಲ್ಲಿ ಗ್ರಾಮ ದೇವತೆಯನ್ನು ದರ್ಶನಕ್ಕೆ ಹೋಗಿ ದರ್ಶನ ಮಾಡ್ತಕ್ಕಂಥದ್ದು, ಹಾಗೆ ಯಾರಾದರೂ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಏನಾದ್ರು ಒಂಚೂರು ಹಣ್ಣು ಹಂಪಲು ಕೊಟ್ಟೊಂದು ಪ್ರಾರ್ಥನೆ ಮಾಡಿದ್ರು ಸಾಕಷ್ಟು ಅನುಕೂಲ ಇದೆ. ಜೊತೆಗೆ ಒಂದಷ್ಟು ಶ್ವಾನಗಳಿಗಾಗಲಿ, ಗೋವಿಗಾಗಲಿ ಅಥವಾ ಪ್ರಾಣಿ ಪಕ್ಷಿಗಳಿಗಾಗಲಿ, ದನಕರುಗಳಿಗಾಗಲಿ ಇವತ್ತಿನ ದಿವಸ ಒಂದಷ್ಟು ಆಹಾರ ನೀರನ್ನು ಉಣಬಡಿಸೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಕುಂಭರಾಶಿಯವರು ಸಿದ್ಧಪಡಿಸ್ಕೊಳ್ತೀರಿ. ಆದರೂ ಕುಂಭರಾಶಿ ಕುಂಭಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಆರ್ಥಿಕ ಪರಿಸ್ಥಿತಿ ಹಣಕಾಸಿನ ವಿಚಾರದಲ್ಲಿ ಭಾಳ ಜೋಪಾನ. ಯಾರೊಂದಿಗೆ ವ್ಯವಹಾರ ಏನು ಮಾಡಬೇಕಾದ್ರೂ ಎಚ್ಚರಿಕೆಯಿಂದ ಮಾಡಿ. ಯಾಕೆಂದರೆ ಸಣ್ಣ ಸಣ್ಣ ವಿಚಾರದಲ್ಲೂ ಸಣ್ಣ ಸಣ್ಣ ಸಮಸ್ಯೆಗಳು ದೊಡ್ಡ ದೊಡ್ಡ ಸಮಸ್ಯೆಗಳಾಗ್ಬಿಡುತ್ತೆ, ಅದರಿಂದ ತೊಂದರೆ ಅನುಭವಿಸ್ಬೇಕಾಗತ್ತೆ. ಜೋಪಾನ, ಎಚ್ಚರದಿಂದಿರಿ. ಒಳ್ಳೆಯದಾಗಲಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಮನಸ್ಸಿಗೆ ಶಾಂತಿ, ನೆಮ್ಮದಿಯನ್ನು, ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿಯನ್ನು, ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಯನ್ನು ದೂರ ಮಾಡಿಕೊಂಡು ಆದಷ್ಟು ಗುರುವಿನ ಅನುಗ್ರಹವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲದಲ್ಲಿರ್ತೀರಿ. ಇವತ್ತಿನ ದಿವಸ ನೀವು ಮಾಡುವಂಥ ಕೆಲಸದಲ್ಲಿ ಮತ್ತಷ್ಟು ಅದ್ಭುತವಾದಂಥ ಫಲ ನಿಮಗೆ ಸಿಗಬೇಕಾದ್ರೆ ಮೊದಲು ನೀವು ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ಕ್ರಮ ಗುರು ಹಿರಿಯರ ಮಾತನಿಗೆ ಆಲಿಸ್ತಕ್ಕಂಥದ್ದು, ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ಕೊಳ್ತಕ್ಕಂಥದ್ದು, ಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂಥದ್ದು ಸಿದ್ಧಿ ಆಗಬೇಕಾದರೂ ಗುರು ಪ್ರಾರ್ಥನೆ ಅಥವಾ ವಿಶೇಷವಾಗಿರ್ತಕ್ಕಂಥ ಆರಾಧನೆ ಇದೆಲ್ಲದರ ಬಗ್ಗೆ ಒಂದಷ್ಟು ಸರಿಯಾದ ಚಿಂತನೆ ಮಾಡಿದ್ರೆ ಅದರ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಮತ್ತಷ್ಟು ಲಾಭ ಸಿಗಬೇಕಾದ್ರೆ ರಾಹುಕಾಲದಲ್ಲಿ ಒಂದು ಶ್ವೇತವರ್ಣದ ವಸ್ತ್ರದಲ್ಲಿ ಒಂದಷ್ಟು ಉದ್ದಿನಬೇಳೆ, ಒಂದಷ್ಟು ಬೆಲ್ಲ, ಜೊತೆಗೆ ಅದರ ಮೇಲೆ ಒಂದು ನಾಣ್ಯ ಇದೆಲ್ಲವನ್ನು ಮನೆಯಲ್ಲಿಟ್ಟು ಆರಾಧನೆ ಮಾಡಿ. ಶುಭ ಸಂಧ್ಯಾಕಾಲ, ಸೂರ್ಯಾಸ್ತಮ ಆಗಿ ಚಂದ್ರ ಉದಯಿಸ್ತಕ್ಕಂಥ ಕಾಲ ಸಂಧ್ಯಾಕಾಲ. ಈ ಸಮಯದಲ್ಲಿ ಒಂದು ದೇವಿಯ ಸಾನ್ನಿಧ್ಯಕ್ಕೆ ತೆಗೆದುಕೊಂಡು ಕೊಟ್ಟು ಪ್ರಾರ್ಥನೆ ಮಾಡಿದ್ರೆ ಇವತ್ತಿನ ಕರ್ಮಫಲಗಳನ್ನು ದೂರ ಮಾಡಿಕೊಂಡು ಶಾಂತಿ ಸಮಾಧಾನವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ, ನಮಸ್ತೆ ರೀ. ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಬೈಲಹೊಂಗಲ ಡಿಸ್ಟ್ರಿಕ್ಟ್ ರೀ. ಹಾ, ಅಮ್ಮ ತಮ್ಮ ಹೆಸರು? ಹ್ಞೂನ್ರಿ, ನಮ್ಮ ಹೆಸರು ಲಕ್ಷ್ಮಿ ಅಂತ ಹೇಳಿ. ನಾವು ಬಾಳ ದಿವಸದಿಂದ ಕಾಲ್ ಮಾಡಾಕೈತ್ರಿ, ನಮ್ದು ಇವತ್ತು ಕಾಲ್ ಕನೆಕ್ಟ್ ಆತ್ರಿ. ಸಂತೋಷ ತಾಯಿ. ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹ್ಞೂನ್ರಿ ಅಪ್ಪಾಜಿ. ಹಲೋ. ಹಲೋ, ಹಾ ಅಪ್ಪಾಜಿ ನಮಸ್ತೆ ರೀ. ನಮಸ್ತೆ, ಚೆನ್ನಾಗಿದ್ದೀರಮ್ಮ? ಹ್ಞೂನ್ರಿ, ಚೆನ್ನಾಗಿದವ್ರಿ ಅಪ್ಪ ರೀ. ನೀವರ ಚೆನ್ನಾಗಿದ್ರಿ? ಚೆನ್ನಾಗಿದ್ದೀರಮ್ಮ, ಹೇಳಿ ತಾಯಿ. ನಾವು ಲಕ್ಷ್ಮೀ ಬೋರ ಸ್ವಾಮಿ ಅದನ್ನ ನೆನ್ಸ್ಕೊಂಡವ್ರಿ. ಭಾಳ ಸಲ ನಾವು ಭಾಳ ಉಪಯೋಗ ಆಗ್ಯದ್ರಿ. ಹ್ಞೂನ್ರಿ, ನೆನ್ಸ್ಕೊಂಡ್ರೆ ಸಾಕ್ರಿ, ನಮ್ದು ಒಳ್ಳೇದಾಗ್ಯದ ಬಾಳ್ರಿ. ಸ್ವಾಮಿಯ ಹೆಸರನ್ನು ನೆನೆಸ್ಕೊಂಡು ಶ್ರದ್ಧಾಭಕ್ತಿಗೆ ಆರಾಧನೆ ಮಾಡಿದ್ರು ಅದರ ಫಲಾಫಲ ಸಾಕಷ್ಟು. ಲಕ್ಷ್ಮೀ ಬೋರ ಸ್ವಾಮಿನ ದರ್ಶನಕ್ಕೆ ಬಂದು ಹೋದವರು ಈ ಮಾತನ್ನು ಹೇಳ್ತಾರೆ. ಹ್ಞೂನ್ರಿ, ನಮಗ್ ಬರಾಕಾಗಿ ಇಲ್ಲಿ ಬಂದಿಲ್ರಿ. ನಾವ್ ಇಲ್ಲೇ ಮನ್ಯಾಗ ಕುಂತ ಪ್ರಾರ್ಥನೆ ಮಾಡಿದವ್ರಿ. ಭಾಳ ಒಳ್ಳೇದಾಗಿರಿ ನಮ್ಗೆಲ್ಲ ರೀ. ಇನ್ನೂ ಚೆನ್ನಾಗಿ ಅನುಕೂಲ ಆಗಲಿ. ಆದಷ್ಟು ಬೇಗ ಇನ್ನೊಂದು ಈಗ ಪ್ರಾರ್ಥನೆ ಮಾಡಿ, ಆದಷ್ಟು ಬೇಗ ಸ್ವಾಮಿ ದರ್ಶನಕ್ಕೆ ಹೋಗಿ ದಾರಿ ಮಾಡಿಕೊಡು, ನಿನ್ನ ಮೂಲ ಸಾನ್ನಿಧ್ಯಕ್ಕೆ ಬಂದು ದರ್ಶನ ಮಾಡಕ್ಕೆ ದಾರಿ ಮಾಡಪ್ಪ ಅಂತ ನೀವು ದೇವರನ್ನ ಪ್ರಾರ್ಥನೆ ಮಾಡಿ ಈ ಶನಿವಾರ ಭಾನುವಾರದಲ್ಲೇ ಬಂದ್ಬಿಡಿ. ಹ್ಞೂನ್ರಿ, ಒಳ್ಳೇದಾಗ್ಲಿ. ಹೇಳಮ್ಮ. ನಮ್ಮ ಬಗ್ಗೆ ನಮ್ಮ ಮಕ್ಕಳ ಬಗ್ಗೆ ಕೇಳ್ಬೇಕಾಗಿತ್ರಿ ಅಪ್ಪಾಜಿ. ನಮ್ದು ಮಕರ ರಾಶಿ ರೀ. ನಾವ್ ಇಬ್ರು ಮಕ್ಕಳ ಅದಾರ್ರಿ. ಅವ್ರ ಒಟ್ಟ ಶಾಲೆಗೆ ಹೋಗೋದಿಲ್ರಿ, ಓದೋದಿಲ್ರಿ, ಹಿಂಗೆಲ್ಲ ಮಾಡ್ತಾರ್ರಿ. ಮಕ್ಕಳ ಜನ್ಮ ನಕ್ಷತ್ರ ಏನು? ಅವ್ರದ್ರಿ ಹೇಳ್ತೇನ್ರಿ. ಮಕ್ಕಳ ರಾಶಿ ನಕ್ಷತ್ರ ಹೇಳಿ. ಹ್ಞೂನ್ರಿ, ಒಬ್ಬನ್ ಕನ್ಯಾ ರಾಶಿ, ಒಬ್ಬನ್ ತುಲಾ ರಾಶಿ ರೀ. ಕನ್ಯಾ ರಾಶಿ, ತುಲಾ ರಾಶಿ. ಪ್ರತಿನಿತ್ಯ ಭವಿಷ್ಯತ್ತು ನಾನು ಹೇಳ್ತಾ ಇದ್ದೀನಲ್ಲ, ಅಲ್ಲಿ ಸ್ವಲ್ಪ ವ್ಯತ್ಯಾಸಗಳಿದೆ, ಸಮಸ್ಯೆ ಇದೆ. ಹಾಗಂತ ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ಮಕ್ಕಳ ಶಾಲೆ ತಪ್ಪಿಸಬಾರ್ದು. ಮಕ್ಕಳನ್ನ ಆದಷ್ಟು ಅವ್ರನ್ನ ಸರಿಯಾದ ದಾರಿ ತರಲೇಬೇಕು ನಾವು. ಈಗ ಏನು ಓದ್ತಾ ಇದ್ದೀರಾ ಮಕ್ಕಳು? ಈಗ ಒಬ್ಬ 7th ಹೋಗ್ತಾನ್ರಿ, ಒಬ್ಬ 9th ಹೋಗ್ತಾನ್ರಿ ಅಪ್ಪಾಜಿ. ಚೆನ್ನಾಗಿ ಓದ್ಲಿಕ್ಕೆ ಹೇಳಿ. ಮಕ್ಕಳಿಗೆ ವಿದ್ಯಾಭ್ಯಾಸನೇ ಮೂಲ. ವಿದ್ಯೆ ಒಂದು ಕೈಯಲ್ಲಿದ್ದರೆ ಅವ್ರ ಜೀವನ ಹೇಗೆ ಬೇಕಾದ್ರೂ ನಡೆಯುತ್ತೆ. ವಿದ್ಯೆ ಇಲ್ಲ ಅಂದರೆ ಅವ್ರನ್ನ ಯಾರೂ ಗೌರವಿಸೋದು ಇಲ್ಲ. ಅದಕ್ಕೋಸ್ಕರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಶ್ರಮಿಸಬೇಕಾದ್ದು ದೊಡ್ಡವ್ರ ಕರ್ತವ್ಯ. ಅವ್ರು ಹೋಗೋದಿಲ್ಲ, ವಿದ್ಯಾಭ್ಯಾಸ ಮಾಡೋದಿಲ್ಲ, ಅವ್ರು ಚೆನ್ನಾಗಿ ಅಭ್ಯಾಸ ಮಾಡೋದಿಲ್ಲ, ಅವ್ರು ಸರಿಯಾಗಿ ಕಲಿಕೆ ಕಲಿತಾ ಇಲ್ಲ ಅಂದರೆ ಅದಕ್ಕೆ ನಾವು ಅವಕಾಶ ಕೊಡಬಾರ್ದು. ಒಂದಲ್ಲ ಒಂದು ಕಡೆ ಬೇರೆ ಅವ್ರಿಗೆ ಯಾವ ನಾಲೆಡ್ಜ್ ಇದೆಯೋ, ಯಾವುದ್ರ ಬಗ್ಗೆ ಅವ್ರ ಇಂಟ್ರೆಸ್ಟ್ ಇದೆಯೋ ಅದ್ರ ಕಡೆ ಗಮನ ಕೊಟ್ಟು ಚೆನ್ನಾಗಿ ಓದಿಸೋದಕ್ಕೆ ನಾವು ಪ್ಲಾನ್ ಮಾಡಬೇಕು. ಮಕ್ಕಳ ಓದಿಸಿ. ಇನ್ನು ಮಕರ ರಾಶಿ ತಾವು ಅಂತ ಹೇಳಿದ್ರಿ. ಈ ಯುಗಾದಿ ಹಬ್ಬದ ತನಕ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಇದೆ ನಮ್ಮದು. ಯುಗಾದಿ ಹಬ್ಬ ಹಾಗೆ ಯುಗಾದಿ ಆದ ಒಂದು 10-11 ದಿವಸದ ಕಳೆದ ಮೇಲೆ ನಿಮ್ಮ ಭವಿಷ್ಯದಲ್ಲಿ ಮತ್ತಷ್ಟು ಅನುಕೂಲ ಆಗುತ್ತೆ. ಯಾಕೆಂದರೆ ಗುರುವಿನ ದೃಷ್ಟಿ ನಿಮ್ಮ ಜಾತಕದ ಮೇಲೆ ಬಿದ್ದಾಗ ಮಕರ ರಾಶಿಯವರಿಗೆ ಮತ್ತಷ್ಟು ಅದೃಷ್ಟದ ದಿನಗಳು ಎದುರಾಗುತ್ತೆ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ 12 ರಾಶಿಗಳಿರ್ತಕ್ಕಂಥ ಫಲಾಫಲಗಳನ್ನು ತಿಳ್ಕೊಂಡ್ವಿ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಇವತ್ತಿನ ವಿಶೇಷತೆ, ಪಂಚಾಂಗ ಶ್ರವಣ, ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳು ಇದೆಲ್ಲವನ್ನು ಕೂಡ ತಿಳ್ಕೊಂಡಿದ್ದಾಯಿತು. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ಹಲೋ ಸರ್. ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ನಮಸ್ತೆ ಸರ್. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ?
ನಮ್ಮ ಹೆಸರು ಸಂಗೀತ ಅಂದ್ರಿ ಸರ್, ಊರ ಹೆಸರು ಬ್ಯಾಡ್ರಿ. ಆಯ್ತು ತಾಯಿ, ಸಂಗೀತ ಅಂತ ಹೇಳಿ ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಹಲೋ ಸರ್. ಹಲೋ ರೀ ಗುರುಜಿ. ನಮಸ್ಕಾರ ರೀ ಗುರುಜಿ. ನಮಸ್ತೆ ತಾಯಿ. ನನಗೆ ತುಂಬಾ ಆರೋಗ್ಯ ಸಮಸ್ಯೆ ರೀ ಗುರುಜಿ, ಒಟ್ಟ ಮೈ ಕೈ ಹೊಡಿತದ್ರಿ. ಈಗ ಒಂದ್ 2 ವರ್ಷದಿಂದ ಹಚ್ಚಿದ್ದೇವ್ರಿ ಗುರುಜಿ, ನಿಮ್ಗೆ ಹಚ್ಚಿದ್ದೀವ್ರಿ. ಅಮಾವಾಸ್ಯೆ ದಿನನ ಕರೆ ಸಿಕ್ಕಿತ್ರಿ. ನೀವ್ ಒಂದ್ ಪೂಜೆ ಹೇಳಿದ್ರಿ, ಏಕಿ ಗಿಡದ ಒಂದ್ ಪೂಜೆ ಹೇಳಿದ್ರಿ. ಅದು ಮಾಡಿದೀನ್ರಿ ಸರ್. 4 ಎಲೆ ತಗೊಂಬಂದು 1 ಇಡಿ ಅನ್ನ ಮಾಡಿ ಅದು ಎಲೆ ಮೇಲೆ ಹಾಕಿ 1 ಸ್ಪೂನ್ ಹಾಲು 1 ಸ್ಪೂನ್ ಮೊಸರು ಹಾಕಿ 2 ಕರಿಮೆಣಸು ದೃಷ್ಟಿ ತೆಗೆದಿಟ್ಟು 1 ನಿಂಬೆ ಹಣ್ಣ ದೃಷ್ಟಿ ತೆಗೆದು 4 ಭಾಗ ಮಾಡಿ ಅಗ್ಗಬೇಕಂತ ಹೇಳಿದ್ರಿ ಸರ್. ಅದ್ರ ನಾನು ಅಗ್ಗಬೇಕು ಅನ್ನೋದು ನನಗೆ ಅರ್ಥ ಆಗ್ಲಿಲ್ಲ. ಅದರಲ್ಲೇ ನಾನು ಇಟ್ಟೆ ಸರ್. ಇಟ್ಟರಿ ಗುರುಜಿ. ಎಡಗಲ್ಲ ದೃಷ್ಟಿ ತೆಗೆದ ಹೋಗಿ ಇಟ್ಟು ಬಾ ಅಂತ ಹೇಳಿದ್ರಿ ಗುರುಜಿ. ಇಟ್ಟು ಬಂದಿದ್ದೆ ನಾನು. ಅವಾಗಿಂದ ಸ್ವಲ್ಪ ಕಡಿಮೆ ಆಗಿತ್ರಿ. ನನ್ಗೆ ಈಗ ಮತ್ತೆ ತುಂಬಾ ಮೈ ಕೈ ಹೊಡಿತದ್ರಿ. ಒಟ್ಟೆ ನೆಮ್ಮದಿ ಇಲ್ಲ ನನಗೆ. ಎಷ್ಟು ಹಾಸ್ಪಿಟ್ಲಿಗೆ ತೋರಿಸಿ ಎಲ್ಲ ರಿಪೋರ್ಟ್ ನಾರ್ಮಲ್ ಬರ್ತಾವ್ರಿ ಸರ್. ನನ್ಗೆ ಫುಲ್ ನನಗೆ ಕೈ ಕಾಲು ನನಗೆ ನೋವು. ಒಂದು ಕೆಲಸ ಮಾಡು, ಚೆನ್ನಾಗಿರ್ತಕ್ಕಂಥ ಎಳ್ಳೆಣ್ಣೆ ತರಿಸ್ಕೊ, ಪ್ಯೂರ್ ಎಳ್ಳೆಣ್ಣೆ. ಎಳ್ಳೆಣ್ಣೆ ಜೊತೆಗೆ ಸ್ವಲ್ಪ ಹರಳೆ ಎಣ್ಣೆ, ಔಡಲೆ ಎಣ್ಣೆ ಹರಳೆ ಎಣ್ಣೆ ಎರಡೂ ಬಿಸಿ ಮಾಡು. ಬಿಸಿ ಮಾಡಿ ಅದರೊಂದು ಚೂರು ಪಚ್ಚಕರ್ಪೂರ, ಎಷ್ಟು ಒಂದು ಸಣ್ಣದ ಒಂದು ಚಿಟಿಕೆಯಷ್ಟು ಪಚ್ಚಕರ್ಪೂರ ಹಾಕ್ಬಿಟ್ಟು ಅದಕ್ಕೆ ಈ ಅಮೃತಾಂಜನ ಬರುತ್ತಲ್ಲ, ಅಮೃತಾಂಜನ ಒಂದು ಸ್ವಲ್ಪ ಅದಕ್ಕೆ ಮಿಕ್ಸ್ ಮಾಡಿ ಅದನ್ನು ಮೈಗೆಲ್ಲ ಹಚ್ಕೊಂಡು ಒಂದು ಅರ್ಧ ಗಂಟೆ 1 ಅವರ್ ಬಿಟ್ಬಿಡಮ್ಮ. ಆಮೇಲಿಂದ ಬಿಸಿ ಬಿಸಿಯಾಗಿ ನೀರು ಸ್ನಾನ ಮಾಡ್ಕೊ. ಈ ಥರ ಒಂದು 4 ರಿಂದ 5 ಸತಿ ಮಾಡು. ಇದಾದ ಮೇಲೆ ಈ ಕಳೆದ ಬಾರಿ ನೀನು ಮಾಡೋದಲ್ಲ, ಇಷ್ಟೊತ್ತು ನೀನು ಹೇಳಿದಲ್ಲ, ಆ ಹೇಳಿರುವಂಥ ತಂತ್ರಸಾರವನ್ನೇ ಮತ್ತೊಂದು ಸತಿ ಮಾಡು. ಮೊನ್ನೆ ಶಿವರಾತ್ರಿ ಅಮಾವಾಸ್ಯೆ ದಿವಸ ಮಾಡಿದೀನಿ ಸರ್. ಮಾಡು. ಅದನ್ನು ಇನ್ನೊಂದು 3 ಸತಿ ನೀನು ಮಾಡಿಕೊಂಡ್ರೆ, ಅಂದರೆ 3 ಭಾನುವಾರ ಆಗಲಿ 3 ಗುರುವಾರ ಆಗಲಿ ಅಥವಾ ಬರ್ತಕ್ಕಂಥ ಹುಣ್ಣಿಮೆ ಆಗಲಿ ನೀನು ಮಾಡಿದ್ದೇ ಆದರೆ ಈ ಸಮಸ್ಯೆ ದಾಟ್ಕೊಳ್ತೀಯ. ಇದು ನಿನ್ನ ದೇಹದ ಒಳಗಡೆ ಆಗ್ತಾ ಇರ್ತಕ್ಕಂತಹ ಒಂದಷ್ಟು ನೋವುಗಳಿದು. ಅಂದರೆ ಇದು ತಂತ್ರಸಾರ ಅಲ್ಲ. ನಿನ್ನ ಸ್ವರತರಂಗ ಪ್ರಕಾರ ಭಾಳ ಸ್ಪಷ್ಟವಾಗಿ ಹೇಳುತ್ತೆ, ತಂತ್ರಸಾರ ಅಲ್ಲ. ಆದರೂ ಈ ತಂತ್ರವನ್ನು ನೀನು ಮಾಡಿದ್ರೆ ಇದು ನಿನಗೆ ಬೇರೆ ಥರನೂ ಅನುಕೂಲ ಆಗುತ್ತೆ. ನಾನು ಹೇಳೋ ಪ್ರಕಾರ ಆಯಿಲ್ನ ಮಾಡು, ಎಳ್ಳೆಣ್ಣೆ ಮತ್ತು ಔಡಲೆ ಎಣ್ಣೆ ಮಿಕ್ಸ್ ಮಾಡಿ ಆ ತಂತ್ರವನ್ನು ಅದನ್ನು ಮಾಡು. ಅದಾದಮೇಲೆ ಇದೊಂದು ತಂತ್ರಸಾರ ಮಾಡು. ಇದೆರಡು ನೀನು ಮಾಡಿಕೊಂಡ್ರೆ ನಿನ್ನಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ. ಗುರುಜಿ, ಅದು ಅಗ್ಗಬೇಕನ್ನೋದು ಏನು ಮಾಡ್ಬೇಕ್ರಿ? ಅದು ನಿಂಬೆಹಣ್ಣ 4 ಭಾಗ ಕಟ್ ಮಾಡಿ 4 ಭಾಗ ಮಾಡಿ 2 ನಿಂಬೆಹಣ್ಣನ್ನು ಎಡಗಡೆ ದೃಷ್ಟಿ ತೆಗೆದು ಇಡುವಂಥದ್ದು, 2 ನಿಂಬೆಹಣ್ಣ ಬಲಗಡೆ ದೃಷ್ಟಿ ತೆಗೆದು ಇಡುವಂಥದ್ದು. ಎಲ್ಲವೂ ಆ ಎಲೆ ಮೇಲೆ ಇಟ್ಬಿಡ್ಬೇಕು. ಇಟ್ಟು ದೃಷ್ಟಿ ತೆಗೆದು ಆ ಒಟ್ಟಿಗೆ ಅನ್ನದ ಎಲೆನ ದೃಷ್ಟಿ ತೆಗೆದು ಸ್ವಲ್ಪ 3 ಯಾರು ತುಳಿದಿದ್ದಂಥ ಸ್ಥಳಕ್ಕೆ ತೊಗೊಂಡೋಗಿ ಇಟ್ಟು ಬಾ. ಇದನ್ನು ಮಾಡು, ಬೇಗ ಕೆಲಸ ಆಗುತ್ತೆ. ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಗುರುಗಳೇ, ತಾವು 3 ದಿನಗಳ ಕಾಲ ಸತತ ಪ್ರಯಾಣದಲ್ಲಿದ್ದೀರಿ. ಮಹರ್ಷಿ ಧರ್ಮಯಾತ್ರೆ ಶನಿವಾರ, ಭಾನುವಾರ, ಸೋಮವಾರ. ಅದ್ರ ಬಗ್ಗೆ ನನಗೇನು ತಿಳಿಸ್ಕೊಡ್ತೀರಿ ಗುರುಗಳೇ? ಮೊದಲು ನಾಳೆ ನಡೀತಕ್ಕಂತಹ ಶನೈಶ್ಚರ ಸ್ವಾಮಿಯ ಹೇಳಬೇಕಂದ್ರೆ ಭಾಳಷ್ಟು ಶ್ರಮಿಸಿ ಕಷ್ಟಪಟ್ಟು ಕಟ್ಟಿರ್ತಕ್ಕಂಥ ದೇವಾಲಯದ ಕುಂಭಾಭಿಷೇಕ. ಹಿಂದೆ ಇದ್ದಂಥ ದೇವಸ್ಥಾನ ಈಗ ಮತ್ತಷ್ಟು ಅಭಿವೃದ್ಧಿಯಾಗಿರ್ತಕ್ಕಂಥದ್ದು. ಅಲ್ಲಿ ನೋಡಬೇಕು, ಸಾಗರದಲ್ಲಿ ಕಂಚಿಕಾಯಿ. ಹೌದು ಗುರುಗಳೇ. ಕಂಚಿಕಾಯಲ್ಲಿ ಮೊದಲು ನಾಳಿನ ಕಾರ್ಯಕ್ರಮ. ಆ ಕಾರ್ಯಕ್ರಮ ಮುಗಿಸ್ಕೊಂಡು ಅಲ್ಲಿಂದ ಪುನಃ ಶಿವಮೊಗ್ಗಕ್ಕೆ ಬಂದು ಕುಂಸಿಗೆ ಬರ್ತೀವಿ. ಕುಂಸಿಯಲ್ಲಿರ್ತಕ್ಕಂಥ ಶನೈಶ್ಚರ ಅಲ್ಲಿನೂ ಸಹಿತ ಭಾಳ ವಿಶೇಷವೇ. ಇಲ್ಲಿ ಈತನ ಸಾಧನೆ ಮೆಚ್ಚಬೇಕು, ಅಲ್ಲಿ ಆತನ ಸಾಧನೆ ಮೆಚ್ಚಬೇಕು. ಆತ ಕುಡಿತದ ಚಟವನ್ನು ಬಿಡಿಸಿ ಇವತ್ತಿನ ದಿವಸ ಎಷ್ಟೋ ಕುಟುಂಬಗಳಿಗೆ ಮನೆ ದೇವರಾಗಿ ನಿಂತಿರ್ತಕ್ಕಂಥದ್ದನ್ನು ನೋಡಿ ಆನಂದಿಸಬೇಕು ನಾವು. ಜೊತೆಗೆ ಅಲ್ಲಿರ್ತಕ್ಕಂಥ ಸ್ವಾಮಿಯಲ್ಲಿ ಅಂತಹದ್ದೊಂದು ಪವಾಡ ಇದೆ. ಆ ಕ್ಷೇತ್ರಕ್ಕೆ ಬಂದು ದರ್ಶನ ಮಾಡಿ ಹೋದ ಮೇಲೆ ಅವರು ಕುಡಿತವನ್ನು ಬಿಡ್ತಕ್ಕಂಥದ್ದು, ಒಂದು ಸುಂದರವಾದ ಬದುಕು ಕಟ್ಕೊಳ್ಳೋದಕ್ಕೆ ದಾರಿಯಾಗುವಂಥದ್ದು ಅಲ್ಲಿನ ಶನೈಶ್ಚರನ ಅನುಗ್ರಹ. ಕಲಿಯುಗದಲ್ಲಿ ಶನೈಶ್ಚರನ ಪವಾಡಗಳು ಸಾಕಷ್ಟು ಕಡೆ ನಡೆಯುತ್ತೆ. ಹಾಗೆ ಕಂಚಿಕಾಯಲ್ಲಿರ್ತಕ್ಕಂತಹ ಸಾಗರದ ಕಂಚಿಕಾಯಲ್ಲಿರ್ತಕ್ಕಂತಹ ಆ ಅದ್ಭುತವಾದಂಥ ಸಾಲಿಗ್ರಾಮ, ಅಲ್ಲಿ ಒಂದು ವಿಶೇಷವಾದ ಒಂದು ಶನೈಶ್ಚರ ದೇವಸ್ಥಾನ ಇದೆ. ಆ ಸ್ವಾಮಿಯ ಸಾನ್ನಿಧ್ಯದಲ್ಲೂ ಅಷ್ಟೇ ಪವಾಡಗಳಿದೆ. ಯಾಕೆಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಆ ಹೊತ್ತಿನ ಊಟಕ್ಕೆ ಆತ ಕಷ್ಟಪಡ್ತಾನೆ. ಅಂತಹ ಒಬ್ಬ ವ್ಯಕ್ತಿ ಇಷ್ಟು ಭವ್ಯವಾದಂಥ ಒಂದು ದೇವಾಲಯ ಕಟ್ತಾನೆ ಅಂದರೆ ಅದು ಹುಡುಗಾಟದ ಮಾತಾ? ಸಾಮಾನ್ಯವ? ಅದು ಆಗೋದಿಲ್ಲ. ಅಲ್ಲಿ ಸಾನ್ನಿಧ್ಯ ಇದ್ದು ಭಗವಂತ ಅಲ್ಲಿ ನಿಂತಿದ್ರೆ ಮಾತ್ರ, ಬರ್ತಕ್ಕಂಥ ಭಕ್ತರನ್ನ ಹರಿಸಿ ಆಶೀರ್ವದಿಸಿದ್ರೆ ಅಲ್ಲಿ ಒಂದು ಪವಾಡವೇ ನಡೆದೋಗುತ್ತೆ, ಅಲ್ಲಿ ಸಾನ್ನಿಧ್ಯವೇ ಸೃಷ್ಟಿಯಾಗುತ್ತೆ. ಇದೆರಡು ಒಂದು ಭಾಗ. ಆದರೆ ಇನ್ನು ಸೋಮವಾರ ಮೈಸೂರಲ್ಲಿ ನಡೀತಿರ್ತಕ್ಕಂಥ ಸಾಮೂಹಿಕ ವಿವಾಹ ಜೊತೆಗೆ ಷಷ್ಠಪೂರ್ತಿ ಶಾಂತಿ. ಯಾರೆಲ್ಲ ಮದುವೆಗಾಗಿ ತುಂಬ ಕಡುಬಡವರಿದ್ದು ಅಥವಾ ನಾವು ಇಂಥ ಒಂದು ಸಾಮೂಹಿಕ ವೇದಿಕೆಯಲ್ಲಿ ಮದುವೆ ಆಗೋದ್ರಿಂದ 10 ಜನ ಹಿರಿಯರು ಬಂದು ಆಶೀರ್ವದಿಸ್ತಾರೆ, ಇಂಥ ವೇದಿಕೆ ಸೂಕ್ತ ಅಂತ ಚಿಂತನೆ ಮಾಡ್ತಕ್ಕಂಥವ್ರಿಗೆ ಮೈಸೂರಲ್ಲಿ ನಡೀತಕ್ಕಂಥ ಸಾಮೂಹಿಕ ವಿವಾಹ ಅರ್ಥಗರ್ಭಿತವಾಗಿದೆ. ಅದೇ ಸಾನ್ನಿಧ್ಯದಲ್ಲಿ ಷಷ್ಠಪೂರ್ತಿ ಶಾಂತಿ, ವಯಸ್ಸಾಗಿರ್ತಕ್ಕಂಥ ಹಿರಿಯರು ಬಂದು ಒಂದು ಶಾಂತಿ ನಡೆಸ್ಕೊಂಡು ನಿಮ್ಮಲ್ಲಿ ಮತ್ತಷ್ಟು ಆರೋಗ್ಯವನ್ನು ವೃದ್ಧಿಪಡಿಸಿಕೊಂಡು ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ಳುವಂಥದ್ದಾಗಲಿ. ತಾಯಿ ಚಾಮುಂಡೇಶ್ವರಿ ಅನುಗ್ರಹ ಇರಲಿ. ಒಳ್ಳೆಯದಾಗಲಿ.